ಹಾಲೆಲೂಯ. ರಕ್ಷಿಸುವ ಕರ್ತನಾದ ಯೇಸು ಕ್ರಿಸ್ತನ ಬೆರಳು, ಮಾನವನ ಬೆರಳು ಸಾಮ್ರಾಜ್ಯಗಳನ್ನು, ಮಾನವ ಜಾತಿಯನ್ನು, ನಶಿಸಿ ಹೋಗುವಂಥ ಅನೇಕ ಜನರನ್ನು ರಕ್ಷಿಸುವ ಆ ಕರ್ತನ ಕರುಣಾಮಯನ ಬೆರಳಿನ ಬರಹವನ್ನು ನಾವು ಕೇಳೋಣ. ದಾನಿಯೇಲ ಪುಸ್ತಕದಲ್ಲಿ ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ ಅದ್ಭುತವಾದಂಥ ಸಂಗತಿಗಳು. ರಕ್ಷಿಸುವ, ಕರುಣಿಸುವ, ದಯೆ ತೋರಿಸುವ ಕರ್ತನ ಬೆರಳು. ದಾನಿಯೇಲ 5ನೇ ಅಧ್ಯಾಯ 24ನೇ ವಚನದಿಂದ ನಾವು ಕೊನೆಯವರೆಗೆ ಓದ್ತೇವೆ. ದೇವರ ಹಸ್ತವು ಕಳಿಸಲ್ಪಟ್ಟು ಗೋಡೆ ಮೇಲೆ ಬರಹವು ಬರೆದಿತ್ತು. ಆ ಬರಹ ಏನಂದ್ರೆ ಮೇನೆ ಮೇನೆ ತೆಕೇಲು ಪಾರ್ಸಾನಿ. ಇದರ ಅರ್ಥ ಏನಂದ್ರೆ, ಮೇನೆ ಅಂದ್ರೆ ನಿನ್ನ ರಾಜ್ಯದ ದಿನಗಳು ಎಣಿಕೆಯಾಗಿ ಅಂತ್ಯಗೊಳಿಸಲ್ಪಟ್ಟಿದೆ. ತೆಕೇಲ್ ಅಂದ್ರೆ ಅರಸನೇ, ನಿನ್ನನ್ನು ಆ ತೂಕದ ತಕ್ಕಡಿಯಲ್ಲಿ ತೂಗಿರುವಾಗ ನೀನು ಹಗುರವಾಗಿ ಹೇಳುತ್ತಲ್ಲೂಯ್ಯ. ಅದಕ್ಕಾಗಿ ಈಗ ಪ್ರಾರ್ಥಿಸೋಣ. ನನ್ನ ಪ್ರಿಯ ಸಹೋದರಿ ಸಹೋದರೇ, ರೋಗದಿಂದ, ಗುಣವಾಗಲಾರದಂಥ ರೋಗದಿಂದ ರಕ್ಷಿಸುವ ಪರಲೋಕದ ಹಸ್ತ ನಿನ್ನ ಬಳಿಗೆ ಬಂದಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಪರಿಹಾರವಾಗಲಾರದಂಥ ಸಮಸ್ಯೆಗಳನ್ನು ಹಸ್ತ, ರಕ್ಷಿಸುವ ಹಸ್ತ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರ ಹಸ್ತ, ಕೈ ಬೆರಳು ಬಂದು ಆ ಒಂದು ಗೋಡೆ ಮೇಲೆ ಬರೆದಿರುವಾಗ ಅನೇಕ ಜನರು ಇಗೋ ಬೆಲ್ಶಚ್ಚರನ ಪತನದ ದಿನ, ಬೆಲ್ಶಚ್ಚರನ ನಾಶನ ದಿನ, ಬೆಲ್ಶಚ್ಚರನ ಅಂತ್ಯ ದಿನ ಎಂಬುದಾಗಿ ಘೋಷಿಸಲ್ಪಟ್ಟಿದೆ ಎಂಬುದಾಗಿ ನಾವು ಗಮನಿಸ್ತೇವೆ. ಆದರೆ ಈ ಒಂದು ತೀರ್ಪು ಘೋಷಿಸಲಿಕ್ಕೆ ಮುಂಚೆ ದೇವರ ಉದ್ದೇಶ ಏನಿತ್ತು ಎಂಬುದಾಗಿ ನಾವು ನೋಡುವಾಗ, ಕರುಣಾಮಯನಾದ ದೇವರು, ರಕ್ಷಕನಾದ ದೇವರು, ಮಹೋನ್ನತನಾದ ದೇವರು ಒಬ್ಬನು ನಾಶವಾಗುವುದು ಪರಲೋಕದಲ್ಲಿರುವಂಥ ನಮ್ಮ ತಂದೆ ಚಿತ್ತವಲ್ಲ. ಎಲ್ಲರೂ ನಂಬಿ ನಿತ್ಯ ಜೀವ ಪಡ್ಕೊಳ್ಬೇಕನ್ನತಕ್ಕಂಥ ಉದ್ದೇಶದಲ್ಲೇ ಆತನು ಈ ಲೋಕಕ್ಕೆ ಮಾನವನಾಗಿ ಈ ಲೋಕಕ್ಕೆ ಬಂದನು. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಬೆಲ್ಶಚ್ಚರ ಎಂಬ ಅರಸನು ಗರ್ವ ಅಹಂಕಾರಗಳಿಂದ ಪಾಪ ಮಾಡಿದ್ರು. ಆತನಿಗೆ ಮರಣಕ್ಕಿಂತ ಮುಂಚೆ ದೇವರು ರಕ್ಷಿಸಲ್ಪಡೋದಕ್ಕಾಗಿ, ಮನಸ್ಸು ತಿರುಗಿಕೊಳ್ಳೋದಕ್ಕಾಗಿ ಅತ್ಯಂತ ಮಧುರವಾದಂಥ, ರಮಣೀಯವಾದಂಥ, ದಯಾಪರನಾಗಿರ್ತಕ್ಕಂಥ ಆ ದೇವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಕಣ್ಣ ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಚಕ್ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ರಾಜ, ಅನೇಕ ಸಾರಿ ನಾವು ದೇವರ ವಾಕ್ಯಗಳನ್ನು ಓದುವಾಗ ರಾಜ, ನಿನ್ನ ಕರುಣೆ, ನಿನ್ನ ತೀರ್ಪು, ನಿನ್ನ ಪ್ರೀತಿ, ನಿನ್ನ ವಾತ್ಸಲ್ಯ, ನಿನ್ನ ದಯೆ, ನಿನ್ನ ದಾಕ್ಷಿಣ್ಯ ಕರ್ತನೆ ನಮಗೆ ಕೊನೆಯವರೆಗೂ ಕೂಡ ಕನಸುಗಳ ಮೂಲಕವಾಗಿಯೋ, ದರ್ಶನ ಮೂಲಕವಾಗಿಯೋ, ಅಥವಾ ದೇವರ ವಾಕ್ಯವನ್ನು ಹೇಳುವ ಸೇವಕರ ಮೂಲಕವಾಗಿಯೋ, ಅಥವಾ ಬೈಬಲ್ ಮೂಲಕವಾಗಿಯೋ ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನು ಸಂತೈಸಿ, ನಮ್ಮನ್ನು ಬಲಗೊಳಿಸಿ, ನಮ್ಮ ಆತ್ಮ ಪ್ರಾಣಗಳು ಎಷ್ಟು ಮಾತ್ರಕ್ಕೂ ನಿತ್ಯ ನರಕದಲ್ಲಿ ನಾಶವಾಗದೆ, ಈ ಲೋಕದ ಯಾತ್ರೆಯಲ್ಲಿ ಪತನವಾಗದೆ, ಜೀವಮಾನ ಕಾಲವೆಲ್ಲ ಸುಖವಾಗಿ, ಆರೋಗ್ಯವಾಗಿ, ಸಮೃದ್ಧಿಕರವಾಗಿ, ಸುಭದ್ರತೆ ಉಳ್ಳ ಜೀವನ ಜೀವಿಸಬೇಕನ್ನತಕ್ಕಂಥ ನಿನ್ನ ಚಿತ್ತ ಕರ್ತನೆ ಎಲ್ಲರಿಗೂ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಭಾರತ ದೇಶದ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು, ಎಲ್ಲ ಜಾತಿ ಜನಾಂಗದವರಿಗೂ ಈ ಸಂದೇಶ ತರ್ಜುಮ ಆಗಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ ಕರ್ತನೆ. ಸುಮಾರು 22 ಭಾಷೆಗಳಲ್ಲಿ ಮತ್ತು ಅನೇಕ ಭಾಷೆಗಳಲ್ಲಿ ಈ ಕರುಣಾಮಯನ ಬೆರಳಿನ ಹಸ್ತವು, ಬೆರಳು ಅನೇಕ ಜನಾಂಗಗಳನ್ನು, ರಾಷ್ಟ್ರಗಳನ್ನು, ಜನಾಂಗಗಳನ್ನು, ಮಾನವ ಜಾತಿಗಳನ್ನು, ಪಶು ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸುವ ಬೆರಳು ಇವತ್ತು ಮತ್ತೊಂದು ಆವರ್ತಿ ಅದರ ಸ್ಪರ್ಶವನ್ನು ನೋಡುವಂತೆ ಸಹಾಯ ಮಾಡು. ಎಲ್ಲರೂ ಗುಣಮುಖರಾಗಿ, ಆರೋಗ್ಯವಂತರಾಗಿ, ಸಮಸ್ಯೆಗಳಿಂದ ಬಿಡುಗಡೆ ಹೊಂದಿರೋರಾಗಿ ಕರ್ತನೆ, ಪಾಪ ಎಂಬ ಭಯ, ದಿಗುಲು, ಚಿಂತೆ, ವ್ಯಸನದಿಂದ ಬಿಡುಗಡೆ ಮಾಡಿ ಮನಃಶಾಂತಿ, ಆರೋಗ್ಯ, ಹರ್ಷ, ಆನಂದ, ಧೈರ್ಯ, ಸಮಾಧಾನ ಅವರಿಗೆ ಪ್ರಸಾದಿಸಲ್ಪಡಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ, ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯಾಕಂದರೆ ನಾನು ಕರ್ತನ ವಾಕ್ಯವನ್ನು ಓದುವಾಗ, ಅನೇಕ ಸಾರಿ ಅಧ್ಯಯನ ಮಾಡ್ತಿರುವಾಗ ಕರ್ತನ ತೀರ್ಪಿನ ಹಸ್ತವು ಇಲ್ಲಿ ಬಂದಿದ್ದು ನಾವು ನೋಡ್ತಾ ಇದ್ದೇವೆ. ಆದರೆ
ಈ ಒಂದು ಸಮಯ ಸಂದರ್ಭಗಳೆಲ್ಲ ಕಾಣಿಸ್ತಾ ಇರುವಾಗ ಕಾಣ್ತಿರತಕ್ಕಂಥ ಸತ್ಯ ಏನಂದ್ರೆ, ಆ ಸತ್ಯ ಏನಂದ್ರೆ, ಬೆಲ್ಶಚ್ಚರನ ಎಂಬ ಚಕ್ರವರ್ತಿ, ಬ್ಯಾಬಿಲೋನ್ ಸಾಮ್ರಾಜ್ಯದ 2ನೇ ಚಕ್ರವರ್ತಿ, ಅದೇ ರಾತ್ರಿ ಅವನ ಅಂತ್ಯಕಾಲ ಇದೆ, ಮರಣದ ಕಾಲ ಇದೆ. ಆ ಮರಣದ ಕಾಲ ಬಂದ್ರು ಆತನಿಗೆ ಎಚ್ಚರಿಸದೆ, ಎಚ್ಚೆತ್ತುಕೊಳ್ಳದೆ, ಆತನಿಗೆ ವಾರ್ನಿಂಗ್ ಕೊಡದೆ, ಆತನಿಗೆ ಮನಸ್ಸು ತಿರ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿರುವ ಆ ಕರುಣಾಮಯನಾದ ಆ ಗೋಡೆ ಮೇಲೆ ಬರೆದಿರುವ ಬರಹದ ಬಗ್ಗೆ ನಾವು ಸ್ವಲ್ಪ ಸಮಯ ಅದರ ರುಚಿಯನ್ನು ನೋಡೋಣ. ಪ್ರೈಸ್ ಲಾರ್ಡ್ ಜೀಸಸ್. ಆದ ಕಾರಣ ಇಲ್ಲಿ ಗಮನಿಸಿದ ಏನಂದ್ರೆ, ಈ ಮಾತು ಆದ ಮೇಲೆ ದಾನಿಯೇಲನು ಬೆಲ್ಶಚ್ಚರ ಎಂಬ 2ನೇ ಚಕ್ರವರ್ತಿಗೆ ಆತನು ಮಾಡಿರ್ತಕ್ಕಂಥ ಪಾಪದ ಕುರಿತು ಹೇಗೆ ವರ್ಣಿಸಿದ ನೋಡ್ರಿ. ಆತನನ್ನು ಅವಮಾನಪಡಿಸದೆ, ಹಲ್ಲೆಲೂಯ, ಆ ಅರಸನು ತನ್ನ ತಪ್ಪನ್ನು ಒಪ್ಪಿಕೊಳ್ಳುವ ರೀತಿಯಿಂದ, ಕೆಲವು ಜನ ತಪ್ಪನ್ನು ಹೇಳೋಕೆ, ಯಾರದಾರ ತಪ್ಪು ಹೇಳಕ್ಕೆ ಹೋಗಿದ್ರೆ ಅವ್ರು ತಪ್ಪು ಒಪ್ಕೊಳ್ಳೋದಿಲ್ಲ, ಯಾಕಂದ್ರೆ ಅವ್ರು ಹೇಳೋ ರೀತಿ ಸರಿ ಇರುವುದಿಲ್ಲ. ಹಲ್ಲೆಲೂಯ. ನಾತಾನನು ಅರಸನಾದ ದಾವೀದನ ಹತ್ರ ಹೋಗಿ ಸುಂದರವಾಗಿ ಒಂದು ಸಾಮ್ಯವನ್ನು ಹೇಳಿ ಆತನನ್ನು ಒಪ್ಪಿಸಿದ, ಪಾಪ ಒಪ್ಪಿಕೊಳ್ಳುವಂತೆ ಮಾಡಿದ. ಅದೇ ರೀತಿಯಿಂದ ದೇವರು ಕೈ ಬೆರಳು ಬಂದು ಗೋಡೆ ಮೇಲೆ ಬರೆದಿರುವಾಗ ಆ ಬರಹದ ಕುರಿತು ಆಲೋಚನೆಯಲ್ಲಿ ಕಲೆಗುಂದಿ ಸ್ತಬ್ಧನಾಗಿ ಆತನ ಆಲೋಚನೆಗೆ ಒಂದಿಗೊಂದು ಹುಡುಕೊಳ್ತಾ ಇತ್ತು. ಅಂದ್ರೆ ನೋಡಿ ಎಷ್ಟಾಗಿದೆ, ಯಾವಾಗ ಕೈ ಬೆರಳಲ್ಲಿ ಬಂದು ಬರೆದಿತ್ತೋ ಬೆಲ್ಶಚ್ಚರನ ಆಲೋಚನೆಗಳು ಆತನನ್ನು ಕಾಡಿತ್ತಂತೆ. ಆತನನ್ನು ಕಾಡಿತ್ತಂದ್ರೆ ಆತನ ಮನಸ್ಸಾಕ್ಷಿಯಲ್ಲಿರ್ತಕ್ಕಂಥ ಎಲ್ಲ ಪಾಪದ ವಿಚಾರಗಳು, ಪಾಪದ ಕಾರ್ಯಗಳು, ದ್ರೋಹ, ವಿಗ್ರಹಾರಾಧನ, ದೇಶದ್ರೋಹ, ರಾಜದ್ರೋಹ ಮತ್ತು ದೈವದ್ರೋಹ ಇವೆಲ್ಲ ಮಾಡಿದನೆಂಬುದಾಗಿ ತನಗೆ ಗೊತ್ತಿರುವುದರಿಂದ ಕೈ ಬರಹ ಬರೆಯುತ್ತಾ ಇರುವಾಗಲೇ ಅರಸನು ಗಡಗಡನೆ ನಡುಗಿ ತನ್ನ ಒಪ್ಪಿಗೆಯನ್ನು ತೋರಿಸ್ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನಾನು ಕಂಡಿದ್ದೇನೆಂದ್ರೆ, ಈ ಕೈ ಬೆರಳು ಬಂದು ಆ ಗೋಡೆ ಮೇಲೆ ಬರೆದಿದ್ದು ಅರಸನ ಮರಣ ದಿನವಲ್ಲ, ಆ ಒಂದು 2ನೇ ಚಕ್ರವರ್ತಿ ಆಗಿರ್ತಕ್ಕಂಥ ಬೆಲ್ಶಚ್ಚರನ ರಕ್ಷಣೆಯ ದಿನವಾಗಿ, ಬಿಡುಗಡೆ ದಿನವಾಗಿ, ಆತನಿಗೆ ಸಮಸ್ತ ಪಾಪ ಭಾರದಿಂದ, ಶಾಪದಿಂದ, ರೋಗದಿಂದ, ಭಯದಿಂದ, ದಿಗುಲಿಂದ, ಚಿಂತೆಯಿಂದ ಹಾಗೂ ನರಕದ ಯಾತನೆಯಿಂದ ಬಿಡುಗಡೆ ಮಾಡುವ ದಿನವಾಗಿತ್ತು. ಯಾಕಂದ್ರೆ ಆತನ ಮರಣವನ್ನು ಯಾರು ನಿಲ್ಲಿಸಲಿಕ್ಕಾಗುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಇಲ್ಲಿ ಆ ಕೈ ಬೆರಳು ಬಂದು ಮೇನೆ ಮೇನೆ ತೆಕೇಲ್ ಉಪಾರ್ಸಿನ್ ಎಂಬುದಾಗಿ ಬರೆದಿರುವಾಗ ಎಷ್ಟು ಸುಂದರವಾಗಿ ಒಂದೊಂದು ಶಬ್ದಗಳಲ್ಲಿ ಅದ್ಭುತವಾದಂಥ ಅರ್ಥವಡಕವಾಗಿತ್ತು. ಆ ಅರ್ಥದ ತಕ್ಕಂತೆ ಈ ಕೈ ಬರಹವನ್ನು ಅರ್ಥವನ್ನು ಯಾರು ಹೇಳುತ್ತಾರೆ ಅವರಿಗೆ ನಾನು 3ನೇ ಸಮ್ರಾಟನಾಗಿ ನನ್ನ ಸಾಮ್ರಾಜ್ಯಕ್ಕೆ ಆರಿಸಿಕೊಳ್ತೇನೆ ಎಂಬುದಾಗಿ ಹೇಳಿದ. ನಾನು ಕಂಡಿದ್ದೇನೆಂದ್ರೆ ಇಲ್ಲಿ ಅದ್ಭುತವಾದ ಸಂಗತಿ, ಒಂದು ದೊಡ್ಡ ಸಮ್ರಾಟನು ಮತ್ತು ಪರಲೋಕ ರಾಜ್ಯದ ಉಪಸ್ಥಿತಿ, ಭೂಲೋಕದ ರಾಜ್ಯಗಳಲ್ಲಿ ಪರಲೋಕ ರಾಜ್ಯದ ಉಪಸ್ಥಿತಿ, ಪರಲೋಕ ರಾಜ್ಯದಲ್ಲಿ ಆ ಮಹೋನ್ನತನಾದ ದೇವರ ಚಿತ್ತ ನಿಶ್ಚಯ ಖಚಿತ, ಅದನ್ನು ಯಾರು ಮೀರ್ಲಿಕ್ಕಾಗುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಸೊ ಆದ ಕಾರಣ ಇಲ್ಲಿ ನಾನು ಕಂಡಿದ್ದೇನೆಂದ್ರೆ, ಇದು ಬೈಬಲ್ ಹೇಳ್ತಾ ಇದೆ ಒಂದು ಮಾನವನ ಹಸ್ತ ಎಂಬುದಾಗಿ. ಎಲ್ಲರೂ ಹೇಳ್ತಿರಲ್ವಯ್ಯ, ಒಂದು ಮಾನವನ ಹಸ್ತ ಗೋಡೆ ಮೇಲೆ ಬಂದು ಗೀಚಿರತಕ್ಕಂಥ ಅಕ್ಷರ ಒಂದು ದೊಡ್ಡ ಸಮ್ರಾಟನ ರಕ್ಷಣೆಗಾಗಿ, ಒಂದು, ಎರಡನೇದು ಸಾಮ್ರಾಜ್ಯದ ರಕ್ಷಣೆಗಾಗಿ, ಎಲ್ಲರಿರ್ತಿರಲ್ವಯ್ಯ, 3 ತನ್ನ ಭಕ್ತರ ವೃದ್ಧಿಗಾಗಿ, ತನ್ನ ಭಕ್ತರಾಗಿರ್ತಕ್ಕಂಥ ದಾನಿಯೇಲನ ಉನ್ನತ ಸ್ಥಿತಿಗೆ ಬರುವ ಸಮಯ ಬಂದಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಎಂತ ಒಳ್ಳೆ ಸಂದೇಶ ಇಲ್ಲಿ ಅಡಕವಾಗಿತ್ತು. ಇದನ್ನು ಹುಡುಕ್ತಾ ಇದ್ದೇನೆ ದೇವರೇ, ಟಾಕ್ ಟು ಮೀ, ಸಮಥಿಂಗ್ ಇಸ್ ಸ್ಪೆಷಲ್ ಇಸ್ ದೇರ್. ಯಾವುದು ಕೆಟ್ಟದಿರುವುದಿಲ್ಲ ಕರ್ತನೆ, ನೀನು ಮಾಡಿದ್ರೆ ಎಲ್ಲ ಒಳ್ಳೇದಿರ್ತದೆ, ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ ಎಲ್ಲ ಒಳ್ಳೆಯದೇ ಆಗುವುದು ದೇವಾ,
ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ನಾನು ಕಂಡಿದ್ದ ಈ ತೀರ್ಪಿನಲ್ಲಿ ದೇವರ ಒಳ್ಳೆತನ ಏನಂದ್ರೆ, ಈ ಒಂದು ಸಮ್ರಾಟನಿಂದ, ಈ ಸಮ್ರಾಟನ ಒಂದು ಮಾರ್ಗ ತಪ್ಪಿರೋದ್ರಿಂದ, ದಿಕ್ಕು ತಪ್ಪಿರೋದ್ರಿಂದ, ಈ ಸಮ್ರಾಟನ ನೀತಿಯನ್ನು ತಪ್ಪಿರೋದ್ರಿಂದ ಆ ಸಾಮ್ರಾಜ್ಯದಲ್ಲಿ ಎಲ್ಲ ಶಾಂತತೆ ಭಂಗವಾಗಬಾರದು. ಆ ಸಾಮ್ರಾಜ್ಯದಲ್ಲಿ ಬದುಕುತ್ತಿರ್ತಕ್ಕಂಥ ಎಲ್ಲಾ ಭೂಜನರು ಸಮಾಧಾನವಾಗಿ ಬದುಕಬೇಕನ್ನತಕ್ಕಂಥ ಉದ್ದೇಶದಿಂದ ಈ ತೀರ್ಪನ್ನು ಮಾಡಿದ್ದಾನೆ. ನಾನು ದಾನಿಯೇಲನು ಈ ಒಂದು ಕೈಬರಹ ಬೆಲ್ಶಚ್ಚರನಿಗೆ ಮಾತ್ರ ನರಕದಿಂದ ರಕ್ಷಿಸಿದೆ ಎಂಬುದಾಗಿ ತಿಳ್ಕೊಬೇಡ್ರಿ. ಈ ಒಂದು 120 ದೇಶಗಳಿಂದ ಆಳಲ್ಪಡ್ತಿರ್ತಕ್ಕ 127 ದೇಶಗಳಿಂದ ಆಳಲ್ಪಡ್ತಿರ್ತಕ್ಕಂಥ ಈ ಒಂದು ಸಾಮ್ರಾಜ್ಯದ ಎಲ್ಲಾ ದೇಶಗಳ ಮೇಲೆ ಶಾಲೋಮ್, ಸಮಾಧಾನ, ಆರ್ಥಿಕದಲ್ಲಿ ಸಮಾಧಾನ, ಆರೋಗ್ಯದಲ್ಲಿ ಸಮಾಧಾನ ಮತ್ತು ಸುಭದ್ರತೆಯಲ್ಲಿ ಸಮಾಧಾನ, ರಕ್ಷಣೆ ಅವರೆಲ್ಲರನ್ನು ದೇವರು ಕಾಪಾಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದ ಕಾರಣ ನನ್ನ ಪ್ರಿಯ ಸಹೋದರಿ ಸಹೋದರೇ, ಮಾನವನ ಬೆರಳು ಬಂದು ದೈವಲೋಕದಿಂದ, ಅದೃಶ್ಯ ಲೋಕದಿಂದ, ಪರಲೋಕದ ಉಪಸ್ಥಿತಿ, ಪರಲೋಕದ ಪ್ರಭುತ್ವ, ಸರ್ಕಾರ, ಆ ಒಂದು ಚಿತ್ತ ಭೂಲೋಕದ ಸಾಮ್ರಾಜ್ಯದಲ್ಲಿ ಕೂಡ ಆತನ ಚಿತ್ತವಿಲ್ಲದೆ ಯಾವುದೂ ನಡೆಯುವುದಿಲ್ಲ. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಮನಪೂರ್ವಕದಿಂದ ಹೇಳ್ತಿರಲ್ವಿಯಾ? ಹೌದು ನನ್ನ ಪ್ರಿಯ ಸಹೋದರಿ ಸಹೋದರರೇ, ಆತನ ಒಳ್ಳೆತನವನ್ನು ಎಷ್ಟು ಕೀರ್ತಿಸಿದ್ರು, ಹಾಡಿದ್ರು, ಹರ್ಷಿಸಿದ್ರು, ಹೊಗಳಿದ್ರು, ಬರೆದು ಹೇಳಿದ್ರು, ತೀರದು, ಜೀವನವೆಲ್ಲ ತೀರದು, ಸಾಕಾಗದು ಅಂತ ಒಂದು ಅದ್ಭುತವಾದಂಥ ಮಹೋನ್ನತನಾದ ಉನ್ನತದಲ್ಲಿ ಆಸೀನನಾಗಿರುವ ದೇವರ ಕೃಪೆಯಾಗಿದೆ. ಈಗ ಬೆಲ್ಶಚ್ಚರ ಹೇಗೆ ರಕ್ಷಣೆ ಹೊಂದಿದ್ದಾನೆ ಎಂಬುದಾಗಿ ನಾವು ನೋಡಿರುವಾಗ, ಯಾವಾಗ ಆ ಒಂದು ದೊಡ್ಡ ಸಮ್ರಾಟನು ತನ್ನ ತಲೆಯನ್ನು ಬಾಗಿಸಿ ತನ್ನ ಭುಜದ ಮೇಲಿರ್ತಕ್ಕಂಥ ರಾಜ್ಯಭಾರವನ್ನು ತೆಗೆದಿಟ್ಟು, ಈಗೋ ನನ್ನ ಅಂತ್ಯವಾಯಿತು ಎಂಬುದಾಗಿ ಗ್ರಹಿಸಿ, ತಾನು ಮಾಡಿರುವ ಪಾಪದ ನಿಮಿತ್ತ ಬರಹವು ಗೋಡೆ ಮೇಲೆ ಬರೆದಿರೋದನ್ನು ನೋಡಿ ಅವುಗಳಿಗೆ ಶರಣಾಗತನಾಗಿ, ಅಧೀನನಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು, ಈಗೋ ಈ ಒಂದು ಸಿಂಹಾಸನ, ಈ ಒಂದು ಆಳ್ವಿಕೆ ನಾನು ಮಾಡಲಿಕ್ಕಾಗುವುದಿಲ್ಲ, ಯಾಕಂದ್ರೆ ನಾನು ಈ ಸಿಂಹಾಸನವನ್ನು ಆಳುವ ಅರ್ಹತೆಯನ್ನು ಕಳ್ಕೊಂಡಿದ್ದೇನೆ. ಯಾಕಂದ್ರೆ ಈ ಸಿಂಹಾಸನದ ಮೇಲೆ ಕೂತ್ಕೊಂಡಿರುವಾಗ, ಈ ರಾಜ ಸಿಂಹಾಸನ, ಈ ಸಮ್ರಾಟನಾಗಿ ಕೂತ್ಕೊಂಡಿರುವಾಗ ನನ್ನಲ್ಲಿ ಬಂದಿರತಕ್ಕಂಥ ಗರ್ವ, ಅಹಂಕಾರ, ವಿಗ್ರಹಾರಾಧನೆ ಮಾಡ್ತಕ್ಕಂಥ, ಜನರನ್ನು ಮೆಚ್ಚಿಸತಕ್ಕಂಥ, ಜನರನ್ನು ಆಡಂಬರದಿಂದ ನಾನು ಬದುಕುತ್ತಿರ್ತಕ್ಕಂಥ ಈ ಆಡಂಬರದ ಜೀವನಕ್ಕೆ ಕಾರಣ ನಾನು ಭಾವಿಸಿರುವ ಈ ಸಿಂಹಾಸನವು ಆಗಿರುವುದರಿಂದ, ಆಯ್ತು ಕರ್ತನೆ, ಈ ಸಿಂಹಾಸನವನ್ನು ನಾನು ಬಿಡ್ತಾ ಇದ್ದೇನೆ. ತನ್ನನ್ನು ತಾನು ತಗ್ಗಿಸಿಕೊಂಡು, ಈಗೋ ದಾನಿಯೇಲನಿಗೆ ಧೂಮ್ರ ವಸ್ತ್ರವನ್ನು ಧರಿಸಿ, ಆತನ ಕೊರಳಿಗೆ ಬಂಗಾರಿನ ಮಾಲೆಯನ್ನು ಹಾಕಿ, ಇನ್ನು ಮುಂದೆ ಬ್ಯಾಬಿಲೋನ್ ಸಾಮ್ರಾಜ್ಯದ ಸಮ್ರಾಟನಾಗಿ ದಾನಿಯೇಲನನ್ನು ಆಯ್ಕೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿಕೊಂಡು ಘೋಷಣೆ ಮಾಡಿದ ಕೂಡಲೇ ಇದರ ಅರ್ಥ ಏನಂದ್ರೆ, ಬೆಲ್ಶಚ್ಚರ ಎಂಬ 2ನೇ ಚಕ್ರವರ್ತಿ ತನ್ನ ಪಾಪಗಳನ್ನು ಯಥಾರ್ಥವಾಗಿ ಒಪ್ಪಿಕೊಂಡು ತನ್ನ ಎಲುಬುಗಳನ್ನು, ತನ್ನ ದೇಹವನ್ನು, ತನ್ನ ಮನಸ್ಸನ್ನು ಪಾಪದ ಭಾರದಿಂದ ಮುಕ್ತನಾಗಿ ಸುಖವನ್ನು, ನೆಮ್ಮದಿಯನ್ನು, ಮನಃಶಾಂತಿಯನ್ನು ಪಡ್ಕೊಂಡಿದ್ದ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ವಯ್ಯ, ಇಂಥ ದೊಡ್ಡ ಚಕ್ರವರ್ತಿಯೇ ತನ್ನ ಪಾಪವನ್ನು ಒಪ್ಪಿಕೊಂಡು ಶರಣಾಗತನಾಗಿದ್ದಾನಂದ್ರೆ ಯಾಕೆ? ಅದರಲ್ಲಿ ಎಂಥ ಸುಖ ಇದೆ, ಎಂಥ ನೆಮ್ಮದಿ ಇದೆ, ಎಂಥ ತೃಪ್ತಿ ಇದೆ, ಎಂಥ ಆರೋಗ್ಯ ಇದೆ, ಎಂಥ ಹರ್ಷ ಆನಂದ ಇದೆ ಅಂದ್ರೆ, ಅಯ್ಯೋ ಒಬ್ಬನ ಪಾಪ, ಒಬ್ಬನ ದ್ರೋಹವು ಕ್ಷಮಿಸಲ್ಪಟ್ರೆ ಅವನೆಷ್ಟೋ ಧನ್ಯನು. ಎಲ್ಲಿದೆ ಅದು? ಕೀರ್ತನೆ 32
1 ಕೀರ್ತನೆ 32:1 ಬೇಗನೆ ಓದ್ತೀರಿ. ಅದಕ್ಕಾಗಿ ದಾವೀದನೇ ಹೇಳ್ತಾ ಇದ್ದಾನೆ, ನನ್ನ ಪಾಪಗಳನ್ನು ನಾನು ಒಪ್ಪುಗೊಳ್ತಾ ಇದ್ದೇನೆ, ನಿನಗೆ ನಾನು ತಿಳಿಯಪಡಿಸ್ತಾ ಇದ್ದೇನೆ ಕರ್ತನೆ. ಎಲ್ಲರ ಮುಂದೆ ಯಾವನ ಪಾಪವು ಎಲ್ಲರ್ತೀರಿ ನನ್ನ ಪಾಪವು ಪರಿಹಾರ ಆಗಿದೆ. ಎಲ್ಲರ್ತೀರಿ, ಎಲ್ಲ ನನ್ನ ಜೊತೆ ಹೇಳ್ತೀರಿ, ಯೇಸು ಕ್ರಿಸ್ತನ ರಕ್ತದಿಂದ, ಯೇಸು ಕ್ರಿಸ್ತನ ಪವಿತ್ರವಾದ ರಕ್ತದಿಂದ ನನ್ನ ಪಾಪವು ಪರಿಹಾರವಾಗಿದೆ ಮತ್ತು ಯಾವನ ದ್ರೋಹಗಳು ಅಡಗಿಸಲ್ಪಟ್ಟವು ಅವನು ಧನ್ಯನು, ಧನ್ಯನು, ಅದೃಷ್ಟವಂತನು. ಮುಂದೆ ಯಾವನಿಗೆ ಕರ್ತನಿಗೆ ಅಪರಾಧವನ್ನು ಎನಿಸುವುದಿಲ್ಲವೋ, ಲಕ್ಷ ಒಟ್ಟು ಕೇಳ್ತೀರಿ, ಯಾವನ ಆತ್ಮದಲ್ಲಿ ವಂಚನೆ, ಮೋಸ, ನಂಬಿಕೆ ದ್ರೋಹ ಇರುವುದಿಲ್ಲವೋ ಆ ಮನುಷ್ಯನ. ಇವತ್ತು ಬೆಲ್ಶಜರ್ ತನ್ನ ಒಳಗೆ ವಂಚನೆಗಾಗಿ, ಮೋಸಕ್ಕಾಗಿ ಅವಕಾಶ ಮಾಡಿಕೊಡ್ಲಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಹೌದು, ದೇವರು ನನಗೆ ತೋರಿಸಿರ್ತಕ್ಕಂಥ ಈ ಒಂದು ನಾನು ಮಾಡಿರುವಂಥ ಪಾಪದ ತೀರ್ಪನ್ನು ಆತ ನನಗೆ ಎಚ್ಚರಿಸಿದನು. ಯಾಕೆಂದ್ರೆ ಇದು ಸುಳ್ಳು ಅಂತೇಳಿ ದೇವರನ್ನು ವಂಚಿಸ್ಲಿಕ್ಕೆ ಹೋಗಿಲ್ಲ ಮತ್ತು ಸೇವಕರನ್ನು, ಪ್ರವಾದಿಯನ್ನು ವಂಚಿಸಲಿಕ್ಕೆ ಹೋಗಿಲ್ಲ ಆತನು. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಬೆಲ್ಶಜರ್ ಪರಿಪೂರ್ಣವಾಗಿ ತನ್ನ ಪಾಪವನ್ನು ಯಥಾರ್ಥವಾಗಿ ಒಪ್ಪಿಕೊಂಡಿದ್ದಕ್ಕಾಗಿ ಅವನು ವಂಚಕನಲ್ಲ, ಅವನು ನಂಬಿಕಸ್ಥನು. ನಾನು ನಂಬಿಕಸ್ಥನು ಪಾಪ ನೀತಿವಂತನು ಪಾಪ ಮಾಡೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಪಾಪ ಮಾಡಿದರೆ ಆ ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಿ ಬಿಟ್ಟು ಬಿಡೋನು ಎಷ್ಟೋ ಧನ್ಯನು, ಅವನು ಕನಿಕರವನ್ನು ಹೊಂದುತ್ತಾನೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರಿ, ನಾನು ಏನು ಕಂಡಿದ್ದೀನಿ ಅಂದರೆ, ಇಲ್ಲಿ ಈ ಮಾನವನ ಬೆರಳು, ಅದೃಶ್ಯ ಲೋಕದಿಂದ ಬಂದಿರತಕ್ಕಂಥ ದೈವ ಬೆರಳು, ಮಾನವನ ಬೆರಳು ಗೋಡೆ ಮೇಲೆ ಬರುತ್ತಿರತಕ್ಕಂಥದ್ದು ಏನು ತೋರಿಸ್ತಾ ಇದೆ ಅಂದರೆ, ಇನ್ನೊಂದು ರಾಜ್ಯದ ಉಪಸ್ಥಿತಿ ಇಲ್ಲಿ ಇದೆ ಎಂಬುದಾಗಿ ತೋರಿಸ್ತಾ ಇದೆ. ಇನ್ನೊಂದು ರಾಜ್ಯ ಅಂದ್ರೆ ದೇವರು ಯೇಸು ಕ್ರಿಸ್ತನ ಕಲಿಸ್ಕೊಟ್ಟಿದ್ದ ಪರಲೋಕ ರಾಜ್ಯದ ಉಪಸ್ಥಿತಿ ಇಲ್ಲಿ ಇದೆ ಎಂಬುದಾಗಿ ತೋರಿಸ್ಕೊಡ್ತಾ. ಅದಕ್ಕಾಗಿ ನಾನು ಲೂಕಾಸ್ ವಾರ್ತೆ 11:20 ನಾವು ನೋಡ್ತಾ ಇದ್ರೆ, ನಾನು ದೇವರ ಕೈ ಬೆರಳಿನಿಂದ ದೆವ್ವಗಳನ್ನು ಓಡಿಸೋದಾದ್ರೆ ಇಲ್ಲಿ ನಿಮ್ಮ ಮೇಲೆ, ನಿಮ್ಮಲ್ಲಿ ದೇವರ ರಾಜ್ಯ ಬಂದಿದೆ ಎಂದು ನೀವು ಗ್ರಹಿಸಬೇಕು ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. Ego, if I cast the demons with the finger of the God, surely the kingdom of God has come upon you. ಪರಲೋಕ ಪ್ರಭುತ್ವ ನಿನ್ನ ಮೇಲೆ ಬಂದಿದೆ ಎಂಬುದಾಗಿ ನೀವು ಗ್ರಹಿಸಬೇಕು ಖಂಡಿತವಾಗಿ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಅಂದ್ರೆ ದೇವರ ಪ್ರಭುತ್ವ ಈ ಲೋಕದಲ್ಲಿ ಇಳಿದಿದೆ. ಆ ಮಾನವನಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಈಗ ನಾವು ಬರ್ತಾ ಇದ್ದೇವೆ ಇದೇ, ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಇದೇ ಬೆರಳು ಎಲ್ಲರ ರಕ್ಷಿಸುವ ಬೆರಳು, ಕಾಪಾಡುವ ಬೆರಳು. ಒಂದು ಮಗು ತಂದೆಯ ಮಗು ನಡೀಲಿಕ್ಕೆ ಮುಂಚೆ ತಂದೆ ಕೈ ಹಿಡಿದು ನಡೀತಾ ಇರ್ತದೆ. ತಂದೆ ಮೊದಲು ಮಗುವಿನ ಕೈ ಹಿಡಿದು ನಡೀತಾ ಇರ್ತಾನೆ. ಆ ಮಗು ನಡಿಲಿಕ್ಕೆ ಬಂದ ನಂತರ ಆ ಮಗು ತಂದೆಯ ಕೈ ಬೆರಳು ಹಿಡಿದು ನಡೀತದೆ. ನಮ್ಗೆ ನೆನಪಿದೆ ಅದು. ಅಲ್ಲೆಲ್ಲ ಕೈ ಬೆರಳು ಹಿಡಿದು ನಡೀತದೆ, ಆಮೇಲೆ ಕೈ ಹಿಡಿದು ನಡೀತದೆ. ಯಾಕಂದ್ರೆ ಮಗು ಸಂಪೂರ್ಣವಾಗಿ ಸ್ಥಿರಪಡುವ ತನಕ ದೇವರ ಕೈ ಬೆರಳು ಬಿಡುವುದಿಲ್ಲ. ಅದಕ್ಕಾಗಿ ನಾನು ಕಂಡಿದ್ದೇನೆಂದ್ರೆ, ಈ 10 ಆಜ್ಞೆಗಳು ದೇವರು ಮಾನವನು ನಾಶವಾಗದಂತೆ, ಅವನ ಜೀವನ ಪತನವಾಗದಂತೆ 10 ಆಜ್ಞೆಗಳು ತನ್ನ ಕೈ ಬೆರಳಿಂದ ಬರೆದು ಇಸ್ರಾಯೇಲ್ ಜನಾಂಗದ ಎಲ್ಲರ ಪ್ರಾಣ, ಜೀವ, ಅವರ ಭವಿಷ್ಯವನ್ನು ಉಜ್ವಲಕರವಾಗಿ ರೂಪಿಸಲ್ಪಡಬೇಕೆಂಬುದಾಗಿ ಆತನು ಮೊಟ್ಟ ಮೊದಲಾಗಿ ಈ ಕೈ ಬೆರಳು, ಇದೇ ಕೈ ಬೆರಳು, ಪರಲೋಕದಿಂದ ಬಂದಿರತಕ್ಕಂಥ ಕೈ ಬೆರಳು ಭೂಮಿಯ ಮೇಲೆ ಇರತಕ್ಕಂಥ ಸಿನಾಯಿ ಬೆಟ್ಟದ ಮೇಲೆ ಬಂದು 2 ಕಲ್ಲಿನ ಪಲಕೆಗಳ ಮೇಲೆ, ಕಲ್ಲಿನ ಪಲಕೆಗಳ ಮೇಲೆ ತನ್ನ ಆಜ್ಞೆಗಳನ್ನು ರಚಿಸಿ ಬರೆದು ಮಾನವ ಜಾತಿಯಾಗಿರುವ ನಮ್ಮೆಲ್ಲರಿಗೆ ಮಾರ್ಗವನ್ನು ತೋರಿಸುವ, ಸನ್ಮಾರ್ಗವನ್ನು ತೋರಿಸುವ, ನೀತಿ ಮಾರ್ಗವನ್ನು ತೋರಿಸುವ ನ್ಯಾಯ ಪ್ರಮಾಣಗಳನ್ನು ದೇವರು ಮೋಸೆಗೆ ಮೂಲಕವಾಗಿ ಮಾನವರಾದ ನಮ್ಮೆಲ್ಲರಿಗೆ ಅನುಗ್ರಹಿಸಿದರೆ. ವಿಮೋಚನಕಾಂಡ 31ನೇ ಅಧ್ಯಾಯ 18ನೇ ವಚನ. ವಿಮೋಚನಕಾಂಡ 1ನೇ ಅಧ್ಯಾಯ 18ನೇ ವಚನ. ದೇವರ
ರಕ್ಷಿಸುವ ಕೈಬೆರಳು ಮಾನವನನ್ನು ಹುಟ್ಟಿದ್ದಾಗಿಂದ ಯೆಹೋವನು ಕರ್ತನು ಸಿನಾಯಿ ಬೆಟ್ಟದಲ್ಲಿ ಮೋಶೆ ಸಂಗಡ ಮಾತಾಡುವುದನ್ನು ಮುಗಿಸಿದ ನಂತರ ಅವನ ದೇವರ ಕೈ ಬೆರಳಿಂದ ಕೆತ್ತಿರುವ ಶಿಲಾಶಾಸನಗಳೇ. ಹಲ್ಲೆಲೂಯ. ನಾನೇನು ಗಮನಿಸಿದ್ರೆ, ಮಾನವನನ್ನು ಹುಟ್ಟಿದ್ದಾಗಿಂದ ಅವನ ಬದುಕು ದಿನಗಳೆಲ್ಲ ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ರಾಜಯಾಜಕ ವಂಶಸ್ಥರಾಗಿ ಆರೋಗ್ಯಭರಿತರಾಗಿ ಒಂದು ಗ್ರ್ಯಾಂಡ್ ಲೈಫನ್ನು, ಒಂದು ರಾಜರ ಜೀವನವನ್ನು ಕೊಡೋದಕ್ಕಾಗಿ ಆತನ ಕೈ ಬೆರಳು ಮಾನವನು ಯಾವ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ, ಯಾವ ನೀತಿಯಲ್ಲಿ ನಡಿಬೇಕೆಂಬುದಾಗಿ, ಯಾವ ಒಂದು ನಿಯಮಗಳಲ್ಲಿ ನಡಿಬೇಕೆಂಬುದಾಗಿ ಆತನ ಕೈ ಬೆರಳು ಕಲ್ಲಿನ ಶಿಲಾಶಾಸನ ಮೇಲೆ, ಕಲ್ಲಿನ ಪಲಕೆಗಳ ಮೇಲೆ 10 ಆಜ್ಞೆಗಳು ಕಿತ್ತು ರಚಿಸಿದೆ. 10 ಆಜ್ಞೆಗಳನ್ನು ಪ್ರೈಸ್ ಲಾರ್ಡ್ ಜೀಸಸ್ ಕೆತ್ತಿದೆ ಅದರ ಮೇಲೆ ಎಂಬುದಾಗಿ ನಾನು ಕಂಡಿದ್ದೇನೆಂದರೆ, ದೇವರು ಕೈ ಬೆರಳು ರಕ್ಷಿಸುವ ಕೈ ಬೆರಳು. ಮಾನವನನ್ನು ಹುಟ್ಟಿದ್ದಾಗಿಂದ ಈ ಮಾತುಗಳಿಂದ, ಈ ನ್ಯಾಯ ಪ್ರಮಾಣಗಳಿಂದ, ಈ ವಾಕ್ಯಗಳಿಂದ, ಈ ಶಾಸನಗಳಿಂದ ಆತನಿಗೆ ತಿಳಿಸಿ ಆತನ ಹೃದಯದ ಒಳಗೂ ಕೂಡ ಬರ್ತಿದ್ದಾನೆ. ಇದು ಕಲ್ಲು ಮೇಲೆ ಮಾತ್ರ ಅಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅವನ ಆತ್ಮ ಸಾಕ್ಷಿಯಲ್ಲಿ ಕೂಡ ಬರೆದಿಟ್ಟಿದ್ದಾನೆ. ಅವನ ಆತ್ಮ ಏನಾಗಬಾರ್ದೆಂಬುದಾಗಿ, ಅವನು ನಶಿಸಿ ಹೋಗಬಾರ್ದೆಂಬುದಾಗಿ ಗಂಭೀರವಾಗಿ ಹೇಳ್ತಿರಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆತನು ಎಷ್ಟು ಒಳ್ಳೆಯವನು, ಎಷ್ಟು ಒಳ್ಳೆ ದೇವರಾಗಿದ್ದಾನೆ, ರಕ್ಷಕನಾಗಿದ್ದಾನೆ, ವಿಮೋಚಕನಾಗಿದ್ದಾನೆ. ಹೌದು ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಆತನು. ಅದ ಕಾರಣ ದೇವರ ಮಕ್ಕಳೇ, ಈ ಒಂದು ಪರಲೋಕದಿಂದ ಬಂದಿರತಕ್ಕಂಥ ಕೈ ಬೆರಳು ಭೂಲೋಕದ ಎಲ್ಲ ಮಾನವ ಜಾತಿಗೆ ನ್ಯಾಯಶಾಸನವನ್ನು, ನ್ಯಾಯ ಪ್ರಮಾಣವನ್ನು, ನಿಯಮ ನಿಷ್ಠೆಗಳನ್ನು, ಮಾರ್ಗಗಳನ್ನು ತೋರತಕ್ಕಂಥ ದೇವರಾಗಿದ್ದಾನೆ ನಮ್ಮ ದೇವರು. ಪ್ರೈಸ್ ಲಾರ್ಡ್ ಜೀಸಸ್. ಅಂದರೆ ಅರ್ಥ ಏನಂದರೆ, ದೇವರು ಮಾನವನನ್ನು ನಾಶವಾಗುವಾಗ ತನ್ನ ಕೈ ಬೆರಳನ್ನು ಕಳಿಸಲಿಲ್ಲ. ನಾಶವಲ್ಲ, ಅವನು ಹುಟ್ಟಿದಾಗಿದ್ದಲು, ಅವನು ತಾಯಿ ಗರ್ಭದಿಂದ ಇರುವಾಗಲೂ, ಅವನ ತಾಯಿ ಗರ್ಭದಿಂದ ಹೊರಗೆ ಬರಲಿಕ್ಕೆ ಮುಂಚೆನೂ ಅವನನ್ನು ರಕ್ಷಿಸುವ ಕೈ ಬೆರಳು ಆರಂಭದಿಂದಲೇ, ಆದಿಕಾಂಡದಿಂದಲೇ ಕ್ರಿಯೆ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ನಾವೆಲ್ಲರೂ ನೀತಿ ನಿಯಮಗಳು, ಪ್ರಾಮಾಣಿಕತ್ವವನ್ನು ಹಾಗೂ ನಂಬಿಗಸ್ತಿಕೆಯನ್ನು ಇವೆಲ್ಲವನ್ನು ತೊಲಗಿ ಹೋಗಬಾರ್ದೆಂಬುದಾಗಿ ಆತನು 10 ಆಜ್ಞೆಗಳನ್ನು ಬರೆದನು. ಆ 10 ಆಜ್ಞೆಗಳು ನಮಗೆ ಏನಾಗಿದೆ, ಬಹಳ ಉತ್ತಮವಾದಂಥ ಸಂಗತಿ ಇದೆ. ನಮಗೆ ಅದು ಬಾಲಶಿಕ್ಷೆ ಆಗಿದೆ. ಅದು ಎಂಥ ಶಿಕ್ಷೆ? ಬಾಲಶಿಕ್ಷೆ. ಎಲ್ಲಿದೆ ಮಾತನ್ನು ನೋಡೋಣ ಸ್ವಲ್ಪ ಹೊತ್ತು. ಅದು ನಮಗೆ ಬಾಲಶಿಕ್ಷೆ ಆಗಿದೆ. ಯಾಕೆಂದರೆ ಅದು ನಮ್ಮನ್ನು ಕಾಪಾಡೋದಕ್ಕಾಗಿ ಆ ಬಾಲಶಿಕ್ಷೆಯನ್ನು ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ಮೆಮ್ಮಟಾಗಲಿ. ದೇವರ ಮಕ್ಕಳೇ, ಅದ್ಭುತವಾದಂಥ ಸಂಗತಿ. ಯಾಕಂದರೆ ಆತನ ವಾಕ್ಯವು ನಮ್ಮನ್ನು ನಾಶ ಮಾಡೋದಕ್ಕಾಗಲ್ಲ, ನಮ್ಮನ್ನು ಕಾಪಾಡೋದಕ್ಕಾಗಿ, ನಮ್ಮನ್ನು ನಡೆಸೋದಕ್ಕಾಗಿ ಅದು ನಮಗೆ ಬಾಲಶಿಕ್ಷೆ ಆಗಿದೆ. ಅದು ನಮಗೆ ಯಾವತ್ತು ಎಷ್ಟು ಮಾತ್ರಕ್ಕೂ ನಾಶ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡುವುದಿಲ್ಲ. ಆತನ ಆಜ್ಞೆಗಳು ನಮ್ಮನ್ನು ಕಾಪಾಡೋದಕ್ಕಾಗಿ ಆತನಿಟ್ಟಿದ್ದಾನೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಆತನ ಆಜ್ಞೆಗಳನ್ನು ನಾವು ಎಷ್ಟು ಮಾತ್ರಕ್ಕೂ ತೊರೆಯುವುದಿಲ್ಲ. ಅದಕ್ಕಾಗಿ ಆಜ್ಞೆಗಳು ನಮಗಾಗಿ ರೂಪಿಸಲ್ಪಟ್ಟಿದೆ. ಆಜ್ಞೆಗಳು ನೆರವೇರು ತನಕ, ವಾಗ್ದಾನಗಳು ನೆರವೇರು ತನಕ ಅದು ನಮಗೆ ಬಾಲ ಶಿಕ್ಷೆಯಾಗಿ ಕೊಡಲ್ಪಟ್ಟಿದೆ. ಟ್ಯೂಟರ್ ಎಂಬುದಾಗಿ ಹೇಳಲಾಗಿದೆ. ಅದು ನಾವು ಗಲಾತಿ 3:23, ಗಲಾತಿ 3:23 ಓದ್ತಿರಿ ಬೇಗನೆ. ಗಲಾತಿ 3:23. ಕ್ರಿಸ್ತ ನಂಬಿಕೆಯ ಕಾಲ ಬರುವುದಕ್ಕಿಂತ ಮುಂಚೆ, ಇನ್ನು ಮುಂದಕ್ಕೆ ಪ್ರಕಟವಾಗಬೇಕಾಗಿರುವ ಆ ನಂಬಿಕೆಗೆ ಏನಾಗೋದಕ್ಕಾಗಿ, ಆ ನಂಬಿಕೆಯ ವಶವಾಗುವುದಕ್ಕಾಗಿ ಧರ್ಮಶಾಸ್ತ್ರದ ಕೈ ಕೆಳಗೆ ಆ ನ್ಯಾಯ ಪ್ರಮಾಣದ ಅಡಿಯಲ್ಲಿ ಏನಾಗಿ
ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ? ಆಮೇನ್. ಕ್ರಿಸ್ತ ನಂಬಿಕೆ ಕಾಲ ಬರುವುದಕ್ಕಿಂತ ಮುಂಚೆ ಇನ್ನು ಮುಂದೆ ಪ್ರಕಟವಾಗಬೇಕಾಗಿರುವ ಆ ನಂಬಿಕೆ ಎಂಬ ನಿಯಮಕ್ಕೆ ವಶವಾಗುವುದಕ್ಕಾಗಿ ನ್ಯಾಯ ಪ್ರಮಾಣದ ಅಡಿಯಲ್ಲಿ, ನ್ಯಾಯ ಪ್ರಮಾಣದ ಸುಭದ್ರತೆಯಲ್ಲಿ, ಕಾವಲಲ್ಲಿ, ನ್ಯಾಯ ಪ್ರಮಾಣದ ಕಾವಲಲ್ಲಿ ಮುಚ್ಚಲ್ಪಟ್ಟಿದ್ದೇವೆ. ಹೀಗಿರಲಾಗಿ ನ್ಯಾಯ ಪ್ರಮಾಣವು ನಮ್ಮ ಕಾಯುವ ಆಳಿನಂತೆ. ಏನು? ನ್ಯಾಯ ಪ್ರಮಾಣ ನಮ್ಮನ್ನು ಕಾಯುವ, ನಮ್ಮನ್ನು ಕಾಪಾಡುವ, ದೇವರ ಮಕ್ಕಳೇ, ನಮ್ಮನ್ನು ಕಾಪಾಡುವ, ನಮ್ಮನ್ನು ಕಾಯುವ ಆಳಿನಂತೆ ಇದೆ. ಕಿಂಗ್ ಜೇಮ್ಸ್ ಓದಿ ಬರ. ನಾವು ನಂಬಿಕೆಯಿಂದ ನೀತಿವಂತರೆಂಬುದಾಗಿ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ ಎಂಬುದಾಗಿ ಹೇಳಲಾಗಿದೆ. ಇದು ಕಿಂಗ್ ಜೇಮ್ಸ್ ಅಲ್ಲಿ ಓದುವಾಗ 24 ಗಲತಿ 3:24, ಗಲಾತ್ಯರಿಗೆ ಬರೆದ ಪತ್ರಿಕೆ 3:24. ಬೇಗನೆ ಓದ್ತೀರಿ, ಬೇಗನೆ ಓದ್ತೀರಿ. ನಾವು ನಂಬಿಕೆ ಎಂಬ ನಿಯಮದ ಮೂಲಕ ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಡುವಂತೆ ನಮ್ಮನ್ನು ಕ್ರಿಸ್ತನ ಆ ಮಾನವನ ಆಗಿ ಬಂದಿರತಕ್ಕಂತ ಯೇಸು ಕ್ರಿಸ್ತನ ಬಳಿಯಲ್ಲಿ ತರುವುದಕ್ಕಾಗಿ ನ್ಯಾಯ ಪ್ರಮಾಣವು ನಮ್ಮ ಬಾಲ ಶಿಕ್ಷಕನಂತೆ ಇತ್ತು. ಆದರೆ ನಂಬಿಕೆಯು ಬಂದಿರಲಾಗಿ ನಾವಿನ್ನು ಎಂದಿಗೂ ಬಾಲ ಶಿಕ್ಷೆಯ ಅಡಿಯಲ್ಲಿ ಇರುವುದಿಲ್ಲ, ಶಿಕ್ಷಕನ ಅಡಿಯಲ್ಲಿ ಇರುವುದಿಲ್ಲ. ಯಾಕಂದ್ರೆ ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟುವ ನಂಬಿಕೆ ಮೂಲಕ ದೇವರ ಮಕ್ಕಳಾಗಿದ್ದೀರಿ. ಈಗ ಇದನ್ನು ಬಾಲ ಶಿಕ್ಷೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇದು ಎಲ್ಲರಿಗೆ ಆರಂಭವಾಗಿದೆ, ಎಲ್ಲಾ ಕ್ರೈಸ್ತವರಿಗೆ ಬಾಲ ಶಿಕ್ಷಣೆ. ಪ್ರೈಸ್ ಲಾರ್ಡ್ ಜೀಸಸ್. ಆದ್ರೆ ಬಾಲ ಶಿಕ್ಷೆಯ ಅಡಿಯಲ್ಲಿ ಕಾವಲಲ್ಲಿ ಇರಿಸಲ್ಪಟ್ಟಿದೆ ನಾವು. ಆದ್ರೆ ಬಾಲ ಶಿಕ್ಷಕನು ಎಲ್ಲ ಗಮನಿಸ್ತೀರಿ, ಇದನ್ನು ಬಿಟ್ಟು ಹೋಗಂತ ಹೇಳ್ತಾ ಇಲ್ಲ, ಇದನ್ನು ಮೀರಿ ಹೋಗಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಇವುಗಳು ನಮ್ಮ ಕಾಪಾಡುವ ಬಾಲ ಶಿಕ್ಷಕನಾಗಿ, ದೇವರ ಮೊದಲನೇ ಕೈಬೆರಳಿನ ಬರಹ ನಮ್ಮೆಲ್ಲರನ್ನು ಬಾಲ್ಯದಿಂದ ನಮ್ಮನ್ನು ಶಿಕ್ಷಣ ನೀಡಿ ಯಾವ ಮಾರ್ಗದಲ್ಲಿ ನಡೀಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಬರೆದು ಕಲಿಸಿಕೊಟ್ಟಿದೆ. ಅದು ಮುಖ್ಯ ತಾತ್ಪರ್ಯ. ಕ್ರೈಸ್ತರ ಹಾಗೂ ಎಲ್ಲ ಯಹೂದ್ಯರ, ಇಸ್ರಾಯೇಲರಿಗೆ ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ, ಒಂದು ಮುಖ್ಯ ನ್ಯಾಯ ಪ್ರಮಾಣದ ತಾತ್ಪರ್ಯ ಏನಂದ್ರೆ, ಇಸ್ರಾಯೇಲರ ದೇವರಾಗಿರ್ತಕ್ಕಂಥ ನನ್ನನ್ನು ಬಿಟ್ಟು ಬೇರೆ ದೇವರುಗಳು ನಿನಗಿರಬಾರದು. ಮೊದಲನೇ ಆಜ್ಞೆ. ಎರಡನೇ ಆಜ್ಞೆ, ವಿಗ್ರಹಗಳನ್ನು, ಸ್ವರೂಪಗಳನ್ನು, ಸೃಷ್ಟಿಗಳನ್ನು ರೂಪಿಸಿಕೊಂಡು ಅವುಗಳಿಗೆ ಸೇವಿಸಬಾರದು. ಮೂರನೇದು, ನನ್ನ ಹೆಸರನ್ನು ಅಂದ್ರೆ ಇಸ್ರಾಯೇಲರ ದೇವರಾಗಿರ್ತೇನೆ ಕರ್ತನ ಹೆಸರನ್ನು ವ್ಯರ್ಥವಾದ ಕಾರ್ಯಗಳಿಗೆ ಎತ್ತಬಾರದು. ಸಬ್ಬತ್ತು ದಿನವನ್ನು, ಆ ವಿಶ್ರಾಂತಿ ದಿನವನ್ನು ಪರಿಶುದ್ಧವೆಂದು ಆಚರಿಸಬೇಕು. ಆ ವಿಶ್ರಾಂತಿ ದಿನವನ್ನು ನಂಬಿಗಸ್ತಿಕೆಯಿಂದ ಅವನ್ನು ಪಾಲನೆ ಮಾಡಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ನೆಕ್ಸ್ಟ್, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಇದೆಷ್ಟನೇ ಆಜ್ಞೆ? 5ನೇ ಆಜ್ಞೆ. ಈ ಆಜ್ಞೆ ಬಾಲ ಶಿಕ್ಷೆ. ಓಹ್, ವಾಟ್ ಎ ವಂಡರ್ಫುಲ್. ಕೈಬೆರಳು ರಕ್ಷಿಸುವ ಕೈಬೆರಳಿದು. ಪ್ರೈಸ್ ಲಾರ್ಡ್ ಜೀಸಸ್. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಅವರ ಮಾತಿನ ಅನುಸಾರವಾಗಿ ನೀನು ನಡೆದುಕೊಂಡ್ರೆ ಭೂಲೋಕದಲ್ಲಿ ದೀರ್ಘಕಾಲ, ಮಧ್ಯದಲ್ಲೇ ನಾಶವಾಗುವುದಿಲ್ಲ, ಆತ್ಮಹತ್ಯೆ ಮಾಡಿಕೊಂಡು ಪತನವಾಗುವುದಿಲ್ಲ, ರೋಗ, ಅನಿಷ್ಟ, ಶಾಪ, ವ್ಯಾಧಿಗಳಿಂದ ನೀನು ನಾಶವಾಗುವುದಿಲ್ಲ, ದೀರ್ಘಕಾಲ ಬದುಕುತ್ತಿ ಆತನ ಮೇಲನ್ನು ಅನುಭವಿಸ್ತಿ. ಯಾವತ್ತು ಕೇಡನ್ನು, ಅಶಾಂತಿಯನ್ನು, ದುಃಖವನ್ನು, ಬಾಧೆಗಳನ್ನು ಅನುಭವಿಸಲಿಲ್ಲ, ನೀನು ಮೇಲನ್ನು ಅನುಭವಿಸಿ ತಂದೆ ತಾಯಿಗಳನ್ನು ಸನ್ಮಾನಿಸುವುದರ ಮೂಲಕವಾಗಿ ಎಂಬುದಾಗಿ ಆ ಕೈ ಬೆರಳು ನಮ್ಮ ಸುಖದ ಮಾರ್ಗವನ್ನು, ಸುಖದ ಜೀವನಕ್ಕೆ ದಾನವಾಗಿ, ವರವಾಗಿ ಬಂದಿದೆ. ಹಲ್ಲೆಲೂಯಾ. ಯಾವ ಕೈ ಬೆರಳು?
ಮೋಸೆ ಕಾಲದಲ್ಲಿ ಬಂದಿರತಕ್ಕಂಥ ಆ ಪರಾತ್ಪರನ ಕೈಬೆರಳು ಬಂದು ಆಜ್ಞೆಗಳನ್ನು ರಚಿಸಿ, ಆಮೇಲೆ ತಂದೆಗಳನ್ನು ಸನ್ಮಾನಿಸಿದ ಮೇಲೆ ನರಹತ್ಯ ಮಾಡಬಾರದು, ದ್ವೇಷದಿಂದಾಗಲು. ಎಲ್ಲ ಹೇಳ್ತಿರಲ್ಲ, ನೀನು ಒಬ್ಬರನ್ನು ದ್ವೇಷಿಸಿಕೊಂಡು ನರಹತ್ಯೆ ನಾವು ತಿಳ್ಕೊಂಡಿದ್ದೇವೆ. ನರಹತ್ಯೆ ಕೊಲೆ ಮಾಡೋದು ಮಾತ್ರ, ಕೊಲೆ ಮಾಡೋದು ಕೂಡ ಇಲ್ಲ. ನರಹತ್ಯೆ ಮಾಡಬಾರದು, ಹತ್ಯೆ ಅಲ್ಲ, ನರಹತ್ಯೆ ಮಾಡಬಾರದು. ಇದಕ್ಕೆ ಸಮಾನವಾಗಿ ಹೊಸ ಒಡಂಬಡಿಕೆ ಹೇಳಲಾಗಿದೆ, ನರಹತ್ಯೆ ಮಾಡಬಾರದು ಎಂಬುದಾಗಿ ನೀವು ಕೇಳಿದ್ರಿ. ನಾನು ಹೇಳೋದಂದ್ರೆ ನಿಮ್ಮ ಸಹೋದರನನ್ನು ಮೇಲೆ ಸಿಟ್ಟು ಇಟ್ಟುಕೊಳ್ಳೋದು ನರಹತ್ಯೆಗೆ ಸಮಾನ ಎಂಬುದಾಗಿ. ಸಿಟ್ಟು ದ್ವೇಷವನ್ನು ಇಟ್ಟುಕೊಂಡಿದ್ದನು ಮರಣಕ್ಕೆ ಸಮಾನ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಇದು ಕೂಡ ನಮ್ಮನ್ನು ಬಾಲ ಶಿಕ್ಷೆ ಕೊಡತಕ್ಕಂಥ ಒಂದು ಸುಂದರವಾದಂಥ ನಿಯಮಗಳಾಗಿದೆ. ಅದು ದೇವರ ಕೈಬೆರಳು ನಮಗೆ ಕಲಿಸ್ಕೊಟ್ಟಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಾದ ನಂತರ ವ್ಯಭಿಚಾರ ಮಾಡಬಾರದು, ಎಷ್ಟು ಮಾತ್ರಕ್ಕೂ ವ್ಯಭಿಚಾರ ಮಾಡಬಾರದು ಎಂಬುದಾಗಿ ಬರಲ್ಪಟ್ಟಿದೆ. ಯಾಕಂದರೆ ಮಾನವನ ಜೀವನದಲ್ಲಿ ಶಾಂತತೆಯನ್ನು ಕೆಡತಕ್ಕಂಥದ್ದು, ಬಾಧೆಯನ್ನು ಕೊಡ್ತಕ್ಕಂಥದ್ದು, ಅನೇಕ ಜನರು ದರಿದ್ರಕ್ಕೆ ನಡೆಸತಕ್ಕಂಥ ದುಷ್ಟ ವ್ಯಭಿಚಾರಕ್ಕೆ ಆಸ್ಪದ ಕೊಡಬಾರದೆಂಬುದಾಗಿ ಈ 10 ಆಜ್ಞೆಗಳಲ್ಲಿ ಬರಲ್ಪಟ್ಟಿದೆ. ತದನಂತರ ಕದ್ದುಕೊಳ್ಳಬಾರದು, ಬೇರೆಯವರ ಸೊತ್ತನ್ನಾಗಲಿ ಅವರ ಆಸ್ತಿಯನ್ನಾಗಲಿ ಯಾವ ರೀತಿಯಿಂದಾಗಲೂ ನೀನು ಕದ್ದುಕೊಳ್ಳಬಾರ್ದು. ಯಾಕಂದರೆ ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿದವರ ಮನಸ್ಸನ್ನು ದುಃಖಪಡಿಸಿ, ಅವ್ರನ್ನ ಬಾಧೆಪಡಿಸಿ, ಅವ್ರ ತೊಂದರೆ ಕೊಟ್ಟು ನೀನು ತೆಗೆದುಕೊಂಡ್ರೆ ಅದಕ್ಕೂ ಕೂಡ ನೀನು ಸುಖವಾಗಿರ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಕದ್ದುಕೊಳ್ಳಬಾರದು ಎಂಬುದಾಗಿ ಬಾಲ ಶಿಕ್ಷೆ. ಎಂಥ ಶಿಕ್ಷೆ ಅದು? ಬಾಲಕರಿಂದನೇ ಕದ್ದುಕೊಳ್ಳಬಾರದು ಅನ್ನತಕ್ಕಂಥ ಶಿಕ್ಷಣ ಕೊಡಲಾಗಿದೆ ನಮಗೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲಿಲ್ಲ. ಯಾಕಂದರೆ ನಮ್ಮ ಮೌಲ್ಯವು ಸಮಾಜದ ಮುಂದೆ ಬೆಲೆ ಬಾಳಿನಾಗಿರ್ಬೇಕೆಂಬುದಾಗಿ. ಯಾಕಂದರೆ ಅಲ್ಲಿ ಬರಲ್ಪಟ್ಟಿದೆ, ಮೇನೆ ಮೇನೆ ತೆಕೇಲ್ ಉಪಾರ್ಶಾನಿ, ಅಂದರೆ ಅರಸನೇ ನಿನ್ನ ಮೌಲ್ಯವು ಕಡಿಮೆ ಆಗಿರೋದ್ರಿಂದ ತಕ್ಕಡಿಯಲ್ಲಿ ಕಡಿಮೆಯಾಗಿ ತೂಗಲ್ಪಡ್ತಾ ಇದ್ದೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆ ಮೌಲ್ಯವು ಸಂಪೂರ್ಣ ಬಲವಾಗಿ ಭಾರವಾಗಿರೋದಾದರೆ ರಾಜ್ಯ ಸಾಮ್ರಾಜ್ಯಗಳನ್ನು ಆಳತಕ್ಕಂಥ ಸಾಮರ್ಥ್ಯ ಸಾತ್ವಿಕತ್ವದಿಂದ ನಮಗೆ ಉಂಟಾಗ್ತದೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ಕದ್ದುಕೊಳ್ಳಬಾರದು. ತದನಂತರ ನಿಮ್ಮ ನೆರೆಯವರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. ಅನೇಕ ಮನೆ ಕೆಡ್ತದೆ, ಹಾಳಾಗ್ತದೆ, ನಾಶವಾಗ್ತದೆ. ಆದ ಕಾರಣ ನೆರೆಯವರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. ಯೇಸು ಕ್ರಿಸ್ತರು ಏನು ಹೇಳ್ತಾನೆ? ನೆರೆಯವರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ಎಂಬುದಾಗಿ ನಾವು ಕೇಳಿದ್ದೇವೆ. ಆದರೆ ಯೇಸು ಕ್ರಿಸ್ತರು ಹೇಳಿದ್ದೇನೆಂದ್ರೆ, ನಿನ್ನ ಮಾತು ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ. ಅದಕ್ಕಿಂತ ಹೆಚ್ಚಿಂದು ಸುಳ್ಳು ಸೈತಾನ ಕಡೆಯಿಂದ ಬಂದಿರತಕ್ಕಂಥದ್ದು. ನಿನ್ನ ನಾಲಿಗೆ ಸೈತಾನ್ ಕೆಲಸಕ್ಕಾಗಿ ಒಪ್ಪಿಸಿದೆಯಾ? ಹಲ್ಲೆಲೂಯಾ. ಅದಕ್ಕಿಂತ ಸುಳ್ಳು ಅಂದರೆ ಅದಕ್ಕಿಂತ ಹೆಚ್ಚಿನದು ಸೈತಾನ ಕಡೆ ಬಂದಿರತಕ್ಕಂಥ ಪದವಾಗಿದೆ. ಸೈತಾನ ಪ್ರಭುತ್ವಕ್ಕೆ ಆಸ್ಪದ ಕೊಡ್ತಾ ಇದೆಯಾ? ಅದಕ್ಕಾಗಿ ಸ್ಪಷ್ಟವಾಗಿ ಹೇಳಲಾಗಿದೆ, ನಿನ್ನ ಮಾತು ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಅದೇನಂದ್ರೆ, ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಬೇಡ. ನಿನ್ನ ತಲೆ ಕೂದಲು ಕೂಡ ಒಂದು ಕೂಡ ಬೆಳಗಾಗಿ ಕಪ್ಪಗಾಗಿ ಮಾಡ್ಲಿಕ್ಕಾಗುದಿಲ್ಲ. ದೊಡ್ಡ ಅರಸನ ಪಟ್ಟಣದ ಮೇಲೆ ಅದು ಯೆರೂಸಲೇಮ್ ಮೇಲೆ ಆಣೆ ಇಡಬೇಡ, ಅದು ದೊಡ್ಡ ಅರಸನ ಪಟ್ಟಣವಾಗಿದೆ. ಆಕಾಶದ ಮೇಲೆ ಆಣೆ ಇಡಬೇಡ. ಅಯ್ಯೋ ಆಣೆ ಮಾಡಿ ಹೇಳ್ತಾ ಇದ್ದೇನೆ ಅಂತೇಳಿ ಪಾದಪೀಠವಾಗಿದೆ. ಆಕಾಶ ದೇವರ ಸಿಂಹಾಸನ ಆಗಿದೆ. ನಿನ್ನ ಮಾತು ಹೌದಾದ್ರೆ ಹೌದು, ಇಲ್ಲವಾದ್ರೆ ಇಲ್ಲ. ಅದಕ್ಕಿಂತ ಹೆಚ್ಚಿನದು ಸೈತಾನ ಕಡೆಯಿಂದ ಬಂದಿರತಕ್ಕಂಥ ಎಂಬುದಾಗಿ. ಹೆಚ್ಚಾಗಿ ಸೈತಾನ ಹೆಸರು ಬೈಬಲಲ್ಲಿ ಬರೆಯಲ್ಪಟ್ಟಿಲ್ಲ, ಕೆಲವು ಎಡೆಗಳಲ್ಲಿ ಅಪರೂಪವಾಗಿ ಬರೆಯಲ್ಪಟ್ಟಿದೆ. ಅದು ಬಹಳ ಪ್ರಾಮುಖ್ಯವಾದ ಸಂಗತಿ. ಮನುಷ್ಯನು ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳೋದು ಸುಳ್ಳಿಂದ. ಅವನ ಸುಖ, ಅವನ ಸಮಾಧಾನ, ಅವನ ನೆಮ್ಮದಿ, ಅವನ ಅಭಿವೃದ್ಧಿ, ಅವನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳೋದು ಮತ್ತೆ ಅದರಿಂದಲ್ಲ, ಸುಳ್ಳು, ಮೋಸ, ವಂಚನೆಯಿಂದ. ಅದಕ್ಕಾಗಿ ನಮ್ಮ ಪರಾತ್ಪರನಾದ ದೇವರು ತನ್ನ ಬೆರಳಿಂದ ನಮ್ಮ ಸುಖ ಜೀವನಕ್ಕಾಗಿ ಈ ನಿಯಮಗಳನ್ನು ನಮಗೆ ಅನುಗ್ರಹಿಸಿದ್ದಾನೆ. ತದನಂತರ ನಿನ್ನ ನೆರೆಯವರ ಮೇಲೆ ನೆರೆಯವರ ಸೊತ್ತನ್ನು, ನಿನ್ನ ನೆರೆಯವರ ಸೊತ್ತನ್ನಾಗಲಿ ಎಷ್ಟು ಮಾತ್ರಕ್ಕೂ ಆಶಿಸಬಾರದು. ಅದಕ್ಕೆ ಯಾರೊಬ್ಬರು ಸನ್ಯಾಸಿ, ಯಾರೊಬ್ಬರು ಕವನಗಾರರು ಬಂದಿದ್ರು, ಹೇಗೆ ಜ್ಞಾನಿ ಯಾರು ಎಂಬುದಾಗಿ ಹೇಳ್ತಾರೆ. ಜ್ಞಾನಿ ಯಾರು ಎಂಬುದಾಗಿ ಹೇಳಿರುವಾಗ, ಪರಸ್ತ್ರೀಯನ್ನು ತಾಯಿಯಂತೆಯೂ ಪರದ್ರವ್ಯವನ್ನು ಮಣ್ಣಂತೆಯೂ ಎಲ್ಲ ಪ್ರಾಣಿಗಳು ತನ್ನಂತೆಯೂ ಭಾವಿಸೋನೇ ಜ್ಞಾನಿ ಎಂಬುದಾಗಿ ಒಬ್ಬನು ಹೇಳಿದ್ದಾನೆ. ಆದರೆ ಬೈಬಲ್ ಹೇಳ್ತಾ ಇದೆ, ದೇವರ ಮಾತು ಹೇಳಿರತಕ್ಕಂಥ ನಿಯಮ ಪ್ರಾಮಾಣಿಕವಾಗಿ ಬದುಕಿದರೆ ಅವನು ಜ್ಞಾನಿ. ಇದು ಕೂಡ ಜ್ಞಾನಿಯ ಒಂದು ಅಂಶ ಬಂದಿದೆ. ಆದರೆ ಸಂಪೂರ್ಣ ಅಂಶ ಏನಂದರೆ, ಸಂಪೂರ್ಣ ಅರ್ಥ ಏನಂದರೆ, ದೇವರ ಮಾತಿನ ಎಲ್ಲ ಪ್ರಾಮಾಣಿಕತ್ವದಲ್ಲಿ ನಡೆಯುವವನೇ ಜ್ಞಾನಿ. ಯಾರು ದೇವರ ಮಾತನ್ನು ಕೇಳುವನಾಗಿ
ಮಾತ್ರ ಇದ್ದು ತಮ್ಮನ್ನು ತಾವು ಮೋಸಗೊಳಿಸಿಕೊಳ್ಳನು, ಮೂರ್ಖನು, ಕೇಳಿ ಅದರ ಪ್ರಕಾರವಾಗಿ ನಡೆಯೋನು ಜ್ಞಾನಿ ಎಂಬುದಾಗಿರುತ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ನನ್ನ ಪ್ರಿಯ ಸಹೋದರಿಸೋರೆ, ಈ ದಾನಿಯೇಲನ ಪುಸ್ತಕದಲ್ಲಿ ಬಂದಿರತಕ್ಕಂಥ ಕೈ ಬೆರಳು ಅರಸನ ಮನಸ್ಸಿನ ಒಳಗೆ ಬರೆಯಲ್ಪಟ್ಟಿರತಕ್ಕಂಥ ನ್ಯಾಯ ಪ್ರಮಾಣಗಳು, ಕನಸಿನ ಮೂಲಕವಾಗಿ, ದರ್ಶನ ಮೂಲಕವಾಗಿ, ಪ್ರವಾದಿಗಳ ಮೂಲಕವಾಗಿ ಆತನಿಗೆ ಸನ್ಮಾರ್ಗವನ್ನು ತೋರಿಸಿಕೊಟ್ಟು ಎಚ್ಚರಿಕೆಗಳನ್ನು ಕೊಟ್ಟಿದ್ರೂ ಕೂಡ ಇವನು ಮನಸ್ಸು ತಿರುಗಿಕೊಳ್ಳದೆ ಇರುವಾಗಲೂ ಬೆಲ್ಶಚ್ಚರ್ ಎಂಬ ಅರಸನಿಗೆ ತಿರುಗಿ ಮತ್ತೊಂದು ಆವರ್ತಿ ಅದೇ ಕೈ ಬೆರಳು ನಾವು ಏನು ಮಾಡ್ತಾ ಇದ್ದೇವೆ ಎಂಬುದಾಗಿ ಬರೆದುಬಿಟ್ಟಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಯಾಕೆಂದ್ರೆ ನನ್ನ ಮಗನು ತಂದೆಯ ವಿಷಯದಲ್ಲಿ ತಿಳಿದುಕೊಂಡು ಅರ್ಥಕೊಂಡು ಅವನು ಚೆನ್ನಾಗಿದ್ದಂಥ ವ್ಯಕ್ತಿ ಕೊನೆಗೆ ಆತನು ರಾಜಸಿಂಹಾಸನ ಹೊಂದಿಕೊಂಡಿದ ಮೇಲೆ ಬಂದಿರತಕ್ಕಂಥ ಪಾಪದ ಆಸ್ಪದಕ್ಕೆ ಇವನು ನಾಶವಾಗಬಾರದೆಂಬುದಾಗಿ ದೇವರು ಅವನನ್ನು ಕಾಪಾಡಲಿಕ್ಕೆ ತನ್ನ ಕೈ ಬೆರಳನ್ನು ಕಳಿಸಿದ್ದಾನೆ. ನನ್ನ ಪ್ರಿಯ ಸಹೋದರಿ, ಇವತ್ತು ನೀವು ಗಮನಿಸಬೇಕಾಗಿರತಕ್ಕ ಸಂಗತಿ ಏನಂದರೆ, ಇದೇ ಕೈ ಬೆರಳು ಬೆಲ್ಶಚ್ಚರನ್ನು ರಕ್ಷಿಸಿರುವ ಕೈ ಬೆರಳು ದೇವ್ರ ಮಕ್ಕಳೇ ಅನೇಕ ವಿಧವಾದಂಥ ಸಂಗತಿಗಳಲ್ಲಿ ನಾವು ನೋಡ್ತಾ ಬಂದಿದೆ. ಆ ಕೈ ಬೆರಳು ಏನು ತೋರಿಸ್ತಾ ಅಂದರೆ ಪರಲೋಕ ರಾಜ್ಯದ ಉಪಸ್ಥಿತಿಯನ್ನು ತೋರಿಸ್ತಾ ಇದೆ. ಆ ಕೈ ಬೆರಳು ಮತ್ತೆ ಏನು ತೋರಿಸ್ತಾ ಅಂದರೆ ನಿಜವಾಗಲೂ ಅದು ಕರುಣೆ ದಯ ತೋರ್ತಕ್ಕಂಥ ಕೈ ಬೆರಳಾಗಿದೆ. ಇವತ್ತು ಆ ಕರುಣೆ ದಯ ತೋರ್ತಕ್ಕಂಥ ಕೈ ಬೆರಳು, ಆ ಒಂದು ದೇವರ ಕರುಣಾಮಯನಾಗಿರ್ತಕ್ಕಂಥ ಆ ಒಂದು ಮಾನವನಾಗಿ ಬಂದಿರತಕ್ಕಂಥ ಆ ಹಸ್ತವನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ನಮ್ಮಂಥ ಒಳ್ಳೆ ಜನ ಮತ್ತೆ ಎಲ್ಲಿ ಸಿಗ್ತಾರೆ? ಹಲ್ಲೆಲೂಯಾ. ಆದ ಕಾರಣ ನನ್ನ ಪ್ರಿಯ ಸಹೋದರಿ, ಕೊನೆಗೆ ಅದೇ ಕೈ ಬೆರಳು ಒಂದು ದೊಡ್ಡ ತೀರ್ಪನ್ನು ಮಾಡ್ಲಿಕ್ಕೆ ಬಂದಿದೆ. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಅದೇನಂದ್ರೆ, ಯಾವ ಕೈ ಬೆರಳಿಂದ ಬೆಲ್ಶಚ್ಚರ್ ಎಂಬ ಅರಸನಿಗೆ ತೀರ್ಪು ಬಂದಿತ್ತು, ಆ ತೀರ್ಪನ್ನು ತೋರಿಸಿ ಎಚ್ಚರಿಸಿ ಬೆಲ್ಶಚ್ಚರ್ ಎಂಬ ಚಕ್ರವರ್ತಿಯನ್ನು ರಕ್ಷಿಸಿ ಆ ಸಾಮ್ರಾಜ್ಯದ ಎಲ್ಲಾ ಜನರನ್ನು ಸುರಕ್ಷತೆಯಲ್ಲಿ ಕಾಪಾಡಿ ಅವರಿಗೆ ಸಮಾಧಾನವನ್ನು ಅನುಗ್ರಹಿಸಿ, ಅಷ್ಟೇ ಅಲ್ಲದೆ ದಾನಿಯೇಲನನ್ನು ತಿರುಗಿ ಉನ್ನತಿಗೆ ಏರಿಸಿ ಆತನನ್ನು ಸಮೃದ್ಧಿ ಅಭಿವೃದ್ಧಿಯಲ್ಲಿ ಕೃತಾರ್ಥನಾಗುವಂತೆ ಮಾಡಿದ್ದು ಆ ಕೈ ಬೆರಳು. ಬೆಲ್ಶಚ್ಚರನ ಕಾಲದಲ್ಲಿ ಮಾತ್ರ ಅಲ್ಲ, ಆ ಕೈ ಬೆರಳಿನ ರಹಸ್ಯವಾದ ವ್ಯಕ್ತಿ ಯಾರು ಅನ್ನೋದು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಆ ಕೈ ಬೆರಳು ಮಾನವನ ಕೈ ಬೆರಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ಮಾನವನು ಇನ್ನೊಂದು ಅದೃಶ್ಯ ಲೋಕದಿಂದ ಬಂದಿರತಕ್ಕಂಥ ಆ ಮಾನವನ ಕೈ ಬೆರಳು ಮಾತ್ರ ನೋಡಿದ್ದಾರೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಆ ಕೈ ಬೆರಳು ಯಾರದೆಂಬುದಾಗಿ ನಾವೆಲ್ಲ ನೋಡ್ತಾ ಇದ್ದೇವೆ. ನಮ್ಮ ಎಲ್ಲ ಪ್ರಿಯ ಸಹೋದರಿ, ನಿಮ್ಮಲ್ಲಿಗೆ ಶುಭವಾರ್ತೆ ಏನಂದ್ರೆ, ಆ ಕೈ ಬೆರಳು ಕರ್ತನಾದ ಯೇಸು ಕ್ರಿಸ್ತನದೇ ಎಂಬುದಾಗಿ ಆತನು ಸಾಬೀತು ಮಾಡಿ ತೋರಿಸಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಯೋಹಾನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಒಂದು ಘಟನೆ ನಡೆಯಿತು, ಒಂದು ಬಹುಭಯಂಕರವಾದಂಥ ಘಟನೆ ನಡೆದಿತ್ತು. ಅದೇನಂದ್ರೆ, ಓದ್ತೀರಾ ಮಾತನ್ನ 8:6 ಯೇಸುವಿನ ಮೇಲೆ ತಪ್ಪು ಹೊರಿಸೋದಕ್ಕಾಗಿ, ಆರೋಪಿಸೋದಕ್ಕಾಗಿ ಏನಾದ್ರೂ ಒಂದು ನೆಪ ಬೇಕಾಗಿರೋದ್ರಿಂದ ಈತನು ಯೇಸು ಕ್ರಿಸ್ತನು ಏನನ್ನುತ್ತಾನೆ ಎಂದು ನೋಡೋಣ ಎಂಬುದಾಗಿ ಹೇಳಿದರು. ಈಗ ಗಮನಿಸ್ತೀರಿ ಏನಂತ ಹೇಳಿದ್ರೆ, ಆಗ ಯೇಸು ಬಗ್ಗಿಕೊಂಡು ಕೈ ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಅವರು ಪಂಡಿತರು, ಶಾಸ್ತ್ರೀಯರು, ಪ್ರಭುತ್ವವನ್ನು ಆಳತಕ್ಕಂಥ ನ್ಯಾಯಾಧೀಶರು, ನ್ಯಾಯವಾದಿಗಳು, ತನ್ನನ್ನು ತಾನು ನ್ಯಾಯ ಪ್ರಮಾಣಕ್ಕೆ ಅನುಸಾರವಾಗಿ ನಡೆಯತಕ್ಕಂಥ ಯಾಜಕರು ಎಂದು ಎನಿಸಿಕೊಳ್ಳುತ್ತಿರತಕ್ಕಂಥ ಈ ವ್ಯಕ್ತಿಗಳು ಯೇಸು ಕ್ರಿಸ್ತನ ಮೇಲೆ ಆರೋಪ ಹೊರಿಸೋದಕ್ಕಾಗಿ ಮತ್ತು ಪಾಪದಿಂದ ಹಿಡಿಯಲ್ಪಟ್ಟಿರತಕ್ಕಂಥ ಸ್ತ್ರೀಯನ್ನು ಕಲಿಸಿದು ಕೊಂದು ಹಾಕೋದಕ್ಕಾಗಿ ಎಡಬಿಡದೆ ಆತನನ್ನು ಪ್ರಶ್ನಿಸ್ತಾ ಇರುವಾಗ ಯೇಸು ಕ್ರಿಸ್ತನು ತಿರುಗಿ ಎದ್ದು ಹೇಳಿದನು, ಇಗೋ ನಿಮ್ಮಲ್ಲಿ ಪಾಪ ಇಲ್ಲವನು ಯಾರು, ಮೊದಲು ಕಲಿಸುವುದು ಇವಳ ಮೇಲೆ ಕಲಿಸಿರಿ ಎಂಬುದಾಗಿ ಹೇಳಿ, ಮತ್ತು ತಿರುಗಿ ಆತನು
ಅದೃಶ್ಯವಾದಂಥ ಕೈ ಈಗ ಮಾನವ ಅವತಾರವನ್ನು ಧರಿಸಿ ಮಾನವನ ಮಧ್ಯದಲ್ಲಿ ಬಂದು ರಕ್ಷಿಸುವ ಕಾರ್ಯಾಚರಣೆಯನ್ನು ಆರಂಭ ಮಾಡಿದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಅಂದಿನಿಂದ 2000 ವರ್ಷಗಳಿಂದ ಇನ್ನು ಮುಂದೆ ಜೀವಮಾನದ ಭೂಮಿಯ ಅಂತ್ಯವರೆಗೂ ಆ ಬೆರಳು ಎಲ್ಲ ಮಾನವನನ್ನು ರಕ್ಷಿಸುವ ಕಾರ್ಯವನ್ನು ಮಾಡ್ತಾ ಇದೆ. ಆ ರಕ್ಷಿಸುವ ಬೆರಳು, ಆ ರಕ್ಷಿಸುವ ಹಸ್ತ, ಆ ರಕ್ಷಿಸುವ ಕರುಣಾಮಯನು ನಮ್ಮ ಮಧ್ಯದಲ್ಲಿ ಇವತ್ತಿಗೂ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ನಾನು ಹೇಳಬೇಕಾದ ಬಯಸ್ತಾ ಇದ್ದೇನೆ. ಈ ಕಾರ್ಯ ಏನಂದ್ರೆ, ಒಂದು ಸ್ತ್ರೀ, ಈ ಕೈ ಬೆರಳು ಯೇಸು ಕ್ರಿಸ್ತು ಅದೇ ಅದೃಶ್ಯವಾದಂಥ ಮಾನವನ ಕೈ, ಮಾನವನ ಅದೃಶ್ಯವಾಗಿದ್ದಾನೆ, ಕೈ ಮಾತ್ರ ಕಾಣ್ತಾ ಇದೆ. ಆ ಕೈನ ಓನರ್, ಆ ಕೈ ಯಾರ್ದೆಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಬೆಳಕಿಗೆ ಬಂದಿದೆ. ಎಲ್ಲರ ಹತ್ರ ಅಲ್ಲೂಯ್ಯ, ಕರುಣಾಮಯನಾದ ಕೈ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಒಂದು ಪಾಪದಿಂದ ನೇರವಾಗಿ ರೆಡ್ ಹ್ಯಾಂಡ್ ಆಗಿ ಪರಿಸ್ಥಿತಿಗಳಿಂದ ಬಂದಿರತಕ್ಕಂಥ ಸಾಕ್ಷಿ ಆಧಾರಗಳು, ಅವಳ ಮೈ ಮೇಲಿರ್ತಕ್ಕಂಥ ಅರ್ಧ ನಗ್ನಳಾಗಿರ್ತಕ್ಕಂಥ ವಸ್ತ್ರಗಳು, ಅವಳು ಪಾಪ ಮಾಡ್ತಿರುವಾಗಲೇ ಘಟನಾ ಸ್ಥಳದಲ್ಲಿ, ಘಟನೆಯ ವೇಳೆಯಲ್ಲಿ ಹಿಡಿಯಲ್ಪಟ್ಟಿರ್ತಕ್ಕಂಥ ಈ ಒಂದು ಸ್ತ್ರೀ ಅಸಹಾಯಕಳಾಗಿ ನಿಜವಾಗಲೂ ವ್ಯಭಿಚಾರ ಮಾಡಿದಾಳೆ. ತನ್ನ ಪತಿಗೆ ಗೊತ್ತಿಲ್ಲದೆ ನಂಬಿಕೆ ದ್ರೋಹ ಮಾಡಿದಾಳೆ. ಹೌದು, ನಿಜ, ಅವಳು ಪಾಪ ಮಾಡಿದ್ದು ನಿಜ. ಅವಳಿಗೆ ಮೋಸೆ ನ್ಯಾಯ ಪ್ರಮಾಣ ಪ್ರಕಾರವಾಗಿ, ಇಸ್ರಾಯೇಲಿ ಮೋಸೆ ಕಾನೂನು ಪ್ರಕಾರವಾಗಿ ಅವಳನ್ನು ಎಲ್ಲರ ಮುಂದೆ ಜೀವಂತವಾಗಿ ಕಲ್ಲೆಸೆದು ಕೊಂದಾಗಬೇಕನ್ನತಕ್ಕಂಥ ಒಂದು ತೀರ್ಪಿತ್ತು, ಜಡ್ಜ್ಮೆಂಟ್ಸ್ ಇತ್ತು. ಆ ಒಂದು ತೀರ್ಪು ಆಗಿರುವಾಗ ಅವಳನ್ನು ಕಲ್ಲಿಂದ ಹೊಡೆಯುತ್ತಾ ಯೇಸು ಕ್ರಿಸ್ತನು ಇದ್ದಂಥ ಸ್ಥಳಕ್ಕೆ ಸಮ್ಮುಖದಲ್ಲಿ ತಂದು ಅವಳನ್ನು ಎಳೆದು ಬಿಳಿಸಿಯಲ್ಲೇ ಇವಳು ವ್ಯಭಿಚಾರ ಮಾಡುತ್ತಿರುವಾಗಲೇ ಸಾಕ್ಷಿ ಆಧಾರಗಳಿವೆ, ಎವಿಡೆನ್ಸ್ ಇದೆ, ಪುರಾವೆಗಳಿದೆ. ಗಂಭೀರವಾಗಿರುತ್ತಲ್ವಿಯಾ? ಪುರಾವೆಗಳಿದೆ, ಸಾಬೀತಾಗ್ಬಿಟ್ಟಿದೆ, ತೀರ್ಪು ಆಗಿದೆ. ಏನಾಗಿದೆ? ಮರಣ ದಂಡನೆಯ ತೀರ್ಪಾಗಿದೆ. ಯಾಕಂದ್ರೆ ತೀರ್ಪು ಆಗುವ ತನಕ ಅವಳ ಮೇಲೆ ಕಲಿಸಿದು ಕೊಂದಾಕ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಅಲ್ಲಿ ತೀರ್ಪು ಮಾಡಿರ್ತಕ್ಕಂಥ ನ್ಯಾಯಾಧೀಶರು, ಯಾಜಕರು ಮತ್ತು ಶಾಸ್ತ್ರೀಯರು, ನ್ಯಾಯವಾದಿಗಳು ಎಲ್ಲರೂ ಬಂದರು. ಆ ಒಂದು ಕೋರ್ಟಿನ ಮುಂದೆ ನಡೀತಿರ್ತಕ್ಕಂಥ ತೀರ್ಪಿನಲ್ಲಿ ಇವಳನ್ನು ಕೊಂದು ಹಾಕಬೇಕೆಂಬುದಾಗಿ ಹೇಳಿರುವಾಗ, ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನ ಉಪಸ್ಥಿತಿಯಲ್ಲಿ ಅವಳನ್ನು ತಂದು ಎಳೆದು ಹಾಕಿರುವಾಗ ಯೇಸು ಕ್ರಿಸ್ತನ ಎಡಬಿಡದೆ ಪ್ರಶ್ನೆ ಕೇಳ್ತಾ ಇದ್ರೆ, ಏಸಯ್ಯ, ನೀನು ದೊಡ್ಡ ನ್ಯಾಯ ಪ್ರಮಾಣಗಳನ್ನು ಅನುಸರಿಸಿ ದೇವಕುಮಾರನೆಂಬುದಾಗಿ ಹೇಳಿಕೊಳ್ತೀಯಲ್ಲ, ನೀನು ಬಹಳ ದೊಡ್ಡ ಬೋಧಿಸ್ತೀಯಲ್ಲ, ಹಾಗಾದ್ರೆ ಇವಳು ಇಷ್ಟು ದಿವಸಗಳು ಮರೆಯಾಗಿದ್ದವ್ರನ್ನ ಕೇಸ್ ಹೆಂಗಾದ್ರೆ ಕ್ಲಿಯರ್ ಮಾಡಿ ಹೋಗ್ತದೆ, ಸಾಕ್ಷಿಗಳು ಹೆಂಗಾದ್ರೆ ಬೆಳೆಸ್ಬೋದು. ಇದಾದ್ರೆ ಕ್ಯಾಮ್ರಾಗಳು ಸೆರೆ ಹಿಡಿದಿದೆ. ಹಲ್ಲೆಲೂಯಾ. ಅಂದ್ರೆ ಕ್ಯಾಮ್ರಾಗಳಂದ್ರೆ ಈಗ ಕ್ಯಾಮ್ರಾಗಳೆಲ್ಲ ಸೆರೆ ಹಿಡಿತಾ ಇದೆ. ಈಗ ಎಲ್ಲ ಮನುಷ್ಯರಿಗೂ ತಾಂತ್ರಿಕ ಜ್ಞಾನದಿಂದ ಅನೇಕ ಜನರನ್ನು ಸೆರೆ ಹಿಡಿತಾ ಇದ್ದಾರೆ. ಅದರ ಮೂಲಕವಾಗಿ ಯಾವ ಮಾತ್ರಕ್ಕೂ ಸಾಕ್ಷಿಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂತ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರು ಕೂಡ ಇವತ್ತು ನಿನ್ನ ಕ್ಷಮಾ ಬೆರಳು, ಆ ಕರುಣಾಮಯನ ಬೆರಳು ನಿನ್ನನ್ನು ರಕ್ಷಿಸೋದಕ್ಕಾಗಿ ಇವತ್ತು ಬರ್ತಾ ಇದೆ. ನೀವೆಲ್ಲರೂ ಅದಕ್ಕಾಗಿ ಸಿದ್ಧರಾಗಿರ್ತೀರಿ. ಎಲ್ಲರ ಅಲ್ಲೂಯ್ಯ. ಆ ಸಮಯದಲ್ಲಿ ಇವಳ ಎಲ್ಲ ಪರಿಸ್ಥಿತಿ ನೋಡಿದ್ಕೊಳ್ಳಿ, ಇವಳಿಗೆ ಮರಣದಂಡನೆ ತೀರ್ಪು ಆಗಿಬಿಟ್ಟಿದೆ, ಜಡ್ಜ್ಮೆಂಟ್ ಆಗಿಬಿಟ್ಟಿದೆ. ಈ ತೀರ್ಪನ್ನು ರದ್ದು ಮಾಡಲಿಕ್ಕೆ ಮಾನವನಿಗೆ ಯಾವನಿಗೂ ಸಾಧ್ಯವಿಲ್ಲ. ಆದರೆ ಪರಲೋಕದ ಸಿಂಹಾಸನಾಸೀನರಾಗಿರ್ತಾನೆ ಕರುಣಾಮಯನ ಹಸ್ತವು ಪರಲೋಕವನ್ನು ಬಿಟ್ಟು ಭೂಮಿಗೆ ಇಳಿದು ಬಂದಿತ್ತು. ಆ ಹಸ್ತ ಇವತ್ತು ಆ ಮಾನವನನ್ನು ರಕ್ಷಿಸೋದಕ್ಕಾಗಿ ಮುಂದಾಗಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಕೈ ಬೆರಳು ಬರೀತಾ ಇದೆ. ಮಾನವರು, ಶಾಸ್ತ್ರಿಗಳು, ಜ್ಞಾನಿಗಳು, ನ್ಯಾಯಾಧೀಶರು ಎಲ್ಲರೂ ಒಂದು ಮೇಲೆ ಒಂದು ಪ್ರಶ್ನೆ ಆಗ್ತದೆ ಯೇಸು ಕ್ರಿಸ್ತನ ಮೇಲೆ. ಈಗ ಇವಳು ಪಾಪದಿಂದ ಹಿಡಿಯಲ್ಪಟ್ಟಿರುವ ಸ್ತ್ರೀಯನ್ನು ಕಲಿಸಿದ ಕೊಂದಾಗಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ ನ್ಯಾಯ ಪ್ರಮಾಣ ಪ್ರಕಾರವಾಗಿ, ನೀನೇನು ಹೇಳುತ್ತೀಯ ಎಂಬುದಾಗಿ ಹೇಳಿರುವಾಗ ಯೇಸು ಕ್ರಿಸ್ತನು ತಲೆಯನ್ನು ಬಾಗಿಸಿದನು. ಮಾತಾಡದೆ ಕೈ ಬೆರಳಿನಿಂದ ಭೂಮಿ ಮೇಲೆ ಬರೆಯಲು ಆರಂಭಿಸಿದನು. ಬರೆಯುತ್ತಾ ಏನು ಬರೆದ ಎಂಬುದಾಗಿ ಬಹಳ ಜನ ಗೊತ್ತಿಲ್ಲ. ಅದು ಕೂಡ ಒಂದು ರಹಸ್ಯ, ಇಂಟ್ರೆಸ್ಟಿಂಗ್ ರಹಸ್ಯ. ನಾನು ಅದನ್ನು ಅಧ್ಯಯನ ಮಾಡ್ತಿರುವಾಗ ಆಸ್ ಎ ಸಿಂಪಲ್ ಪಾಸ್ಟರ್, ಹಲ್ಲೆಲೂಯಾ, ಯಾಕಂದ್ರೆ ಬೈಬಲ್ ಒಂದು ನ್ಯಾಯ ಪ್ರಮಾಣಗಳಿಂದ ಬರೆಯಲ್ಪಟ್ಟಿದೆ. ಆತನು ಹೇಳಿರುವ ಮಧ್ಯದ ಮಾತಿನ ಪ್ರಕಾರವಾಗಿ ಅಲ್ಲಿ ಒಂದು ದೊಡ್ಡ ಜಡ್ಜ್ಮೆಂಟ್, ಮರಣ ತೀರ್ಪನ್ನು ರದ್ದು ಮಾಡಿ
ಬಿಡುಗಡೆ ಮಾಡಿ, ರದ್ದು ಮಾಡಿ ಅಂದರೆ ಖಾಲಿ ಮರಣ ತೀರ್ಪನ್ನು ರದ್ದು ಮಾಡಿದರೆ ಅವರಿಗೆ ಜೀವಾವಧಿ ಶಿಕ್ಷೆ ಆಗ್ತದೆ. ಇವಳಿಗೆ ಜೀವಾವಧಿ ಶಿಕ್ಷೆನೂ ಇಲ್ಲ, ಮರಣ ಶಿಕ್ಷೆನೂ ಇಲ್ಲ, ಮತ್ತು ಜೀವನದಲ್ಲಿ ಜೀವದಾನ ಕೊಟ್ಟು ನಿತ್ಯ ಜೀವನ ಅವಳಿಗೆ ಪ್ರಸಾದಿಸಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಅದಕ್ಕಾಗಿ ಇಲ್ಲಿ ಆತನ ಕೈ ಬೆರಳಿಂದ ಬರಿತಾ ಇದ್ದನು. ಬರಿತಾ ಮಧ್ಯದಲ್ಲಿ ಮಾತು ಹೇಳಿದಾನೆ, ನಿಮ್ಮಲ್ಲಿ ಪಾಪ ಇಲ್ಲದವನು ಯಾರು ಮೊದಲು ಕಲ್ಲೆಸೆರೆಂಬುದಾಗಿ. ಕರುಣಾಮಯನ ಹಸ್ತವು ಭೂಲೋಕಕ್ಕೆ ಬಂದಿದೆ. ಪ್ರೈಸ್ ಲಾರ್ಡ್ ಜೀಸಸ್. ನಿಮ್ಮಲ್ಲಿ ಪಾಪ, ಆವಾಗ ನಾನು ಅಧ್ಯಯನ ಮಾಡಿರುವಾಗ ಕಂಡಿದ್ದೇನೆಂದರೆ, ಆತನು ಯಾವತ್ತು ಯಾರ ಮನುಷ್ಯರ ಪಾಪಗಳನ್ನು ಬರೆಯುತ್ತಾ ಕೂತ್ಕೊಂಡು ಇವರ ಪಾಪಗಳನ್ನು ಬರೆಯುತ್ತಾ ಕೂತ್ಕೊಂಡು ಆತನ ಅಷ್ಟು ಜುಜುಬಿಯಾದ ಕಾಂಜಿ ಪಿಂಜಿ ಕಾರ್ಯವನ್ನು ಮಾಡ್ತಕ್ಕಂಥ ದೇವರಲ್ಲ. ಆತನ ಮಹೋನ್ನತರು. ಆತನ ಬರೆದಿದ್ದು ನ್ಯಾಯ ಪ್ರಮಾಣ. ಯಾವತ್ತು ನೋಡಿದ್ರು ನ್ಯಾಯ ಪ್ರಮಾಣಗಳಿಂದಲೇ ಆತನ, ಬೈಬಲ್ ನ್ಯಾಯ ಪ್ರಮಾಣಗಳಿಂದ ಆತನ ಮಾತಾಡ್ತಾ ಇದ್ರು. ಅದೇನಂದ್ರೆ, ಇಗೋ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ಒಳ್ಳೆಯದು ಮಾಡುವವನಿಲ್ಲ, ಒಬ್ಬನಾದರೂ ಇಲ್ಲ, ದೇವರನ್ನು ಹುಡುಕೋನಿಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ಕೆಟ್ಟದನ್ನು ಮಾಡಿ ನಾಶ ಮಾರ್ಗದಲ್ಲಿ ಹೋಗುತ್ತಾ ಇದ್ದಾರೆ ಎಂಬುದಾಗಿ ಬರೆದ ಮೇಲೆ ಆಮೇಲೆ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಪಾಪ ಇಲ್ಲದವನು ಯಾರು ಮೊದಲು ಕಲಿಸಿರಬಹುದು. ಯಾಕೆ ಈ ಮಾತನ್ನು ಹೇಳಿದಂದ್ರೆ, ಯಾರು ಮೊದಲು ಪಾಪ ಇಲ್ಲದನ್ನು ಮೊದಲು ಕಲಿಸಿ ಅಂತ ಯಾಕೆ ಹೇಳಿದ್ರೆ, ಅಲ್ಲಿದ್ದವರೆಲ್ಲರೂ ಗೊತ್ತಿದೆ, ಈ ನ್ಯಾಯ ಪ್ರಮಾಣಕ್ಕೆ ವಿರೋಧವಾಗಿ ಯಾರು ಸುಳ್ಳು ಹೇಳಲಿಕ್ಕಾಗುವುದಿಲ್ಲ ಎಂಬುದಾಗಿ. ಇದೇ ನ್ಯಾಯ ಪ್ರಮಾಣದಿಂದ, ಇದೇ ಕೈ ಬೆರಳಿನಿಂದ ಆ ಮಹೋನ್ನತನಾದ ದೇವರು, ಕರ್ತನಾದ ಯೇಸು ಕ್ರಿಸ್ತನ ಕೈ ಬೆರಳಿನಿಂದ ಬರೀತಾ ಆ ಪಾಪದಿಂದ ಹಿಡಿಯಲ್ಪಟ್ಟಿರತಕ್ಕಂಥ ಸ್ತ್ರೀ ಮರಣವನ್ನು ಮಾತ್ರ ರದ್ದು ಮಾಡಿಲ್ಲ, ಅವಳ ಜೀವಾವಧಿ ಶಿಕ್ಷೆಯನ್ನು ಕೂಡ ರದ್ದು ಮಾಡಿ ಅವಳನ್ನು ಘನಪಡಿಸಿ ಅವಳಿಗೆ ವಿಶೇಷವಾದ ರಕ್ಷಣೆಯನ್ನು ತೋರಿಸಿಕೊಟ್ಟನು. ಇದೇ ಮಾನವನ, ಅದೃಶ್ಯ ಮಾನವನ ಕೈ ಬೆರಳು. ಬೆಲ್ಶಚ್ಚರನ ಜೀವನದ, ಬೆಲ್ಶಚ್ಚರನ ಕಾಲದಲ್ಲಿ ಗೋಡೆ ಮೇಲೆ ಬರೆದಿರುವ ಅದೇ ಬೆರಳು ಮತ್ತು ತಿರುಗುವ ಒಡಂಬಡಿಕೆಯಲ್ಲಿ ಕರುಣಾಮಯನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗಿ ಆತನ ಕ್ರಿಯೆಯನ್ನು ತೋರಿಸ್ಕೊಡ್ತಾನೆ. ತದನಂತರ ಅವಳ ಮರಣ ಶಿಕ್ಷೆ ರದ್ದಾಗಿ, ಅವಳಿಗಿರತಕ್ಕಂಥ ಜೀವಾವಧಿ ಶಿಕ್ಷೆ ರದ್ದಾಗಿ ಅವಳನ್ನು ರಕ್ಷಿಸಿ ಉನ್ನತ ಸ್ಥಿತಿಗೆ ಏರಿಸಿ ತನ್ನ ವಿಶೇಷವಾದ ರಕ್ಷಣೆಯನ್ನು ಅವಳಿಗೆ ತೋರಿಸಿ. ಯಾಕಂದರೆ ಅವಳು, ಹೌದು ನಾನು ಪಾಪ ಮಾಡಿದ್ದು ನಿಜ, ನಾನು ರೆಡ್ ಹ್ಯಾಂಡ್ ಆಗಿ ಹಿಡಿಯಲ್ಪಟ್ಟಿದ್ದು ನಿಜ, ಪಾಪ ಮಾಡ್ತಿರುವಾಗಲೇ ಹಿಡಿಯಲ್ಪಟ್ಟಿದ್ದು ನಿಜ, ನಾನಿನ್ನು ಏನು ಹೇಳಿ ತಪ್ಪಿಸ್ಕೊಳ್ಳಿ, ನನಗೆ ಹೇಳಲಿಕ್ಕೆ ಯಾವ ಆಸ್ಪದ ಇಲ್ಲ. ಇಲ್ಲದ್ರೆ ಭಾಳ ಜನ ಮಾಡ್ತಾರೆ, ನೋಡಿದವರು ಹೇಳದ್ರಲ್ಲಿ ಇನ್ಯಾನ್ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ, ತಪ್ಪಿಸ್ಕೊಳ್ಳೋ ಮಾರ್ಗನೇ ಇಲ್ಲ, ಮರಣ ಅನ್ನೋದು ತೀರ್ಪಾಗಿಬಿಟ್ಟಿದೆ, ನನ್ನ ಸಾವೇ ಎಂಬುದಾಗಿ ಅವಳು ಮೌನವಾಗಿದ್ದು ಬಿಟ್ಲು. ಅವಳು ತನ್ನ ಪ್ರತಿಯಾಗಿ ಇಲ್ಲ ನಾನು ಮಾಡಿಲ್ಲ ಎಂಬುದಾಗಿ ಕೂಡ ಅವಳು ದೇವರನ್ನು, ಆ ಸರ್ವೋನ್ನತನನ್ನು ವಂಚಿಸುವ ನಂಬಿಕೆ ದ್ರೋಹದ ಯಾವುದೇ ರೀತಿಯಾದಂಥ ಕುತಂತ್ರವನ್ನು ರೂಪಿಸಲಿಲ್ಲ. ಸಿಂಪ್ಲಿ ಸರೆಂಡರ್ ಮಾಡಿಬಿಟ್ಲಕ್ಕಿ. ಅದಕ್ಕಾಗಿ ಇವಳು ಎಲ್ಲ ಜನರ ಮುಂದೆ ತಾನು ಮಾಡಿದ ಪಾಪವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ಬಾಯಿ ಮುಚ್ಚಿಕೊಂಡಿರುವುದರಿಂದ ಕರುಣಾಮಯನು ಅವಳು ಮರಣಕ್ಕೆ ಕೂಡ ಶರಣಾಗತಲಾದಳು. ಹೌದು ನಾನು ಮಾಡಿದ ಪಾಪ ಎಂಬುದಾಗಿ ಕರುಣಾಮಯನ ಹಸ್ತವು ಬಂದು ಅವಳ ಮೇಲೆ ಬಂದಿರುವ ತೀರ್ಪನ್ನು ರದ್ದುಗೊಳಿಸಿ ಅವಳ ಪ್ರಾಣ ರಕ್ಷಣೆ ಮತ್ತು ಅವಳಿಗೆ ಜೀವನಾವಧಿ ಶಿಕ್ಷೆವನ್ನಾಗದಂತೆ ಅದರಿಂದ ರಕ್ಷಣೆ ಅಷ್ಟೇ ಅಲ್ಲದೆ ಅವಳನ್ನು ರಕ್ಷಿಸಿ, ಸಂಕಟ ಕಾಲದಲ್ಲಿ ಅವಳನ್ನು ಬಿಡಿಸಿ, ಅವರು ಕರೀಲಿಲ್ಲ, ಅವಳು ಕೂಗಲಿಲ್ಲ, ಸಂಕಟ ಕಾಲದಲ್ಲಿ ಅವಳನ್ನು ಬಿಡಿಸಿ ರಕ್ಷಿಸಿ ಅವಳನ್ನು ಉನ್ನತ ಸ್ಥಿತಿಗೆ ಏರಿಸಿ ತನ್ನ ವಿಶೇಷವಾದ ರಕ್ಷಣೆಯ ಹಸ್ತದಿಂದ ಬಂದಿರತಕ್ಕಂಥ ಕೈ ಬೆರಳಿನ ಬರಹದಿಂದ ತನ್ನ ವಿಶೇಷವಾದ ರಕ್ಷಣೆಯನ್ನು ಮಾನವ ಜಾತಿಯಾದ ನಮ್ಮೆಲ್ಲರಿಗೆ ಆತನ ಅನುಗ್ರಹಿಸಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ಆದಿಕಾಂಡದಿಂದ ನಮ್ಮ ಜೀವನದಲ್ಲಿ ತಪ್ಪಿ ಹೋಗಬಾರದು ಮಾರ್ಗ ತೋರಿಸಿರ್ತಕ್ಕಂಥ ಆ ಕೈ ಬೆರಳು, 10 ಅಗ್ನಿಗಳು ಕೊಟ್ಟಿರ್ತಕ್ಕಂಥ ಕೈ ಬೆರಳು, ನಾಶನಕ್ಕೆ ಹೋಗುತ್ತಿರ್ತಕ್ಕಂಥ, ಮರಣಕ್ಕೆ ಹೋಗ್ತಿರ್ತಕ್ಕಂಥ ಇಂದು ರಾತ್ರಿ ಆತನ ಪ್ರಾಣವು ಅಂತ್ಯವಾಗಲಿಕ್ಕೆ ಮುಂಚೆನೆ ಬೆಲ್ಶಚ್ಚರನನ್ನು ರಕ್ಷಿಸಿ ಅವನು ಮನಸ್ಸು ತಿರುಗಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅದೇ ಅದೃಶ್ಯವಾದ ಮಾನವನ ಕೈ ಬೆರಳು ಹೊಸ ಒಡಂಬಡಿಕೆಯಲ್ಲಿ ದೃಶ್ಯವಾಗಿ ಆ ಮಾನವನು ಯಾರು? ಕರ್ತನಾದ ಯೇಸು ಕ್ರಿಸ್ತನು ರಕ್ಷಿಸುವ ಕೈ ಬೆರಳಾಗಿ ಆ ಕೈ ಬೆರಳಿನಿಂದ ತಾನು ಅನೇಕ ಜನರು ರಕ್ಷಿಸಿದ ಮಾತ್ರ ಅಲ್ಲದೆ ಆ ಕೈ ಬೆರಳು ಶಿಲುಬೆ ಮೇಲೆ ಕೊನೆಗೆ ಎಲ್ಲರ ರಕ್ಷಣೆಗಾಗಿ ಬೆಲ್ಶಚ್ಚರ ಅರಸನು ಸತ್ತು ಹೋದನು. ಆದರೆ ಪಾಪದಿಂದ ಹಿಡಿಯಲ್ಪಟ್ಟಿರುವ ಸ್ತ್ರೀಗೆ ಮರಣದಂಡನೆ ಬರಬಾರದೆಂಬುದಾಗಿ ಮಾನವ ಜಾತಿಯಲ್ಲಿ ಪಾಪ ಮಾಡಿರುವ ಎಲ್ಲ ಮಾನವ ಜಾತಿ ಮೇಲೆ
ಮರಣ ಶಾಸನವು, ಶಾಪವು, ರೋಗವು, ಬಾಧೆಗಳು ಸಮಸ್ತವನ್ನು ತಾನು ಹೊತ್ತುಕೊಂಡು ಅದನ್ನು ಅನುಭವಿಸಿ ತನ್ನ ಕೈ ಬೆರಳಿಂದ ಅವಳನ್ನು ರದ್ದು ಮಾಡಿಸಿದಷ್ಟೇ ಅಲ್ಲದೆ ತನ್ನ ಪ್ರಾಣವನ್ನು ಕೊಟ್ಟು ತ್ಯಜಿಸಿ ಬಲಿ ಅರ್ಪಿಸಿ ನಮ್ಮ ಎಲ್ಲ ಪಾಪಗಳನ್ನು ಅಳಿಸಿರುವ ಆ ಕರುಣಾಮಯನ ಕೈ ಬೆರಳು ಬೆಲ್ಶಜರನಿಗೆ ಕಣ್ಣಿಗೆ ಕಾಣಿಸಿತ್ತು. ಆ ಕೈ ಬೆರಳು ಇವತ್ತು ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮೆಲ್ಲರ ಪಾಪಗಳನ್ನು, ನಮ್ಮೆಲ್ಲರ ಪಾಪ ಶಾಪಗಳನ್ನು, ರೋಗಗಳನ್ನು, ವ್ಯಾಧಿಗಳನ್ನು, ನಮ್ಮನ್ನು ಕೈ ಬಿಡದಂಥ, ನಮ್ಮನ್ನು ಅಟ್ಟಿಸಿಕೊಂಡು ಬರ್ತಿರತಕ್ಕಂಥ ಭಯ, ಭೀತಿ, ತಿಗುಲು, ಚಿಂತೆಗಳನ್ನು ಅಳಿಸಿ ಸುಖ, ಶಾಂತಿ, ಸಮಾಧಾನ, ಪಾಪದಿಂದ ರಕ್ಷಣೆ, ದಂಡನೆಯಿಂದ ರಕ್ಷಣೆ, ಶಾಪದಿಂದ ರಕ್ಷಣೆ, ರೋಗ ವ್ಯಾಧಿಗಳಿಂದ ರಕ್ಷಣೆ, ದರಿದ್ರದಿಂದ ರಕ್ಷಣೆ, ಕೊನೆಗೆ ನಾವೆಲ್ಲರಿಗೆ ನಿತ್ಯ ಜೀವ ನಮಗೆ ಪ್ರಸಾದಿಸಿದೆ. ಎಲ್ಲರೂ ಕಣ್ಣು ಮುಚ್ಚಿ ದೇವರಿಗೆ ಸಮರ್ಪಿಸೋಣ. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ, ಕರುಣಾಮಯನಾಗಿರುವ ಯೇಸು ಕ್ರಿಸ್ತನು ತನ್ನ ಕೈ ಬೆರಳಿನ ಬರಹದಿಂದ ಒಂದು ಪಾಪಿಯನ್ನು ರಕ್ಷಿಸಿದ ಮಾತ್ರವಲ್ಲದೆ ತನ್ನ ದೇಹವನ್ನೇ ಬಲಿ ಅರ್ಪಿಸಿ ಭೂಲೋಕದ ಎಲ್ಲ ಜನರ ಮೇಲೆ ಬಂದಿರತಕ್ಕಂಥ ಮರಣ ಶಾಸನವನ್ನು, ಶಾಪಗಳನ್ನು, ರೋಗಗಳನ್ನು, ವ್ಯಾಧಿಗಳನ್ನು, ಬಡತನವನ್ನು ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಹೊತ್ತು ನಮ್ಮೆಲ್ಲರನ್ನು ಕ್ಷಮಿಸಿ ನಮಗೆ ಸುಖ ಜೀವನವನ್ನು, ಸಮಾಧಾನದ ಜೀವನವನ್ನು, ಶಾಂತಿ ಜೀವನವನ್ನು, ಆರೋಗ್ಯದ ಜೀವನವನ್ನು ಪ್ರಸಾದಿಸಿ ಕೊನೆಗೆ ನಾವೆಲ್ಲರೂ ಈ ಲೋಕದ ಯಾತ್ರೆಯನ್ನು ಮುಗಿಸಿರುವಾಗ ನಿತ್ಯ ಜೀವನದಲ್ಲಿ ಸೇರಬೇಕನ್ನತಕ್ಕಂಥ ಪರದೇಶಿಯಲ್ಲಿ ಸೇರಿ ಸುಖ ಆನಂದ ಹರ್ಷದಿಂದ ಇರಬೇಕೆಂಬ